ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆಯಾ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. ಸರ್ ಕೇಳಿಸ್ತಿದೆ. ಇನ್ನು ಯಾರಾದ್ರೂ ಬರೋದಿಲ್ಲ? ಓಕೆ, ಮತ್ತೆ ಇವತ್ತಿಂದ ಇನ್ಸ್ಟ್ರಕ್ಷನ್ ಏನಂತ ಅಂದ್ರೆ, ನಾನು ಸಪ್ರೇಟ್ ವಾಟ್ಸ್ಆಪ್ ಗ್ರೂಪ್ ಮಾಡ್ತಾ ಇದೀವಿ. ಇವತ್ತು ಯಾರ್ಯಾರು ಲೈಕ್ ತುಂಬಾ ಜನ ಅದರಲ್ಲಿ ಗ್ರೂಪ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇದ್ದಾರೆ. ಸೊ ನಾವ್ ಇನ್ ಮುಂದೆ ಯಾವುದೇ ರೀತಿ ಕ್ಲಾಸಸ್ ನ ಡಿಲೇ ಮಾಡೋದಿಕ್ ಹೋಗಲ್ಲ. ಸೊ ಮತ್ತೆ ಆದಷ್ಟು ಬೇಗ ನಾವು ಸಿಲೆಬಸ್ ನ ಮುಗಿಸ್ತೀವಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ. ಸೊ ಸೀರಿಯಸ್ ಸ್ವಲ್ಪ ಪ್ರಿಪೇರ್ ಆಗಿ ಅಂತ ಕೇಳ್ಕೊತೀನಿ. ಇನ್ ಮುಂದೆ ಎವ್ರಿ ಡೇ ಕ್ಲಾಸ್ ಇರುತ್ತೆ. ಮತ್ತೆ ವೀಕ್ಲಿ ಒಂದ್ ದಿವಸ ನಿಮ್ಗೆ ನೋಡಿ, ಮ್ಯಾಥ್ಸ್ ಫಿಸಿಕ್ಸ್ ಮುಗಿಯೋವರೆಗೂ ನಿಮ್ಗೆ 3 days ಮ್ಯಾಥ್ಸ್ ಇರುತ್ತೆ, ಮತ್ತೆ 3 days ಫಿಸಿಕ್ಸ್ ಇರುತ್ತೆ. ಓಕೆ, ಸೊ ಫಿಸಿಕ್ಸ್ ಅವ್ರಿಗೂ ಹೇಳಿದೀನಿ, ನಿಮ್ಗೆ ಏನೇ ಡೌಟ್ ಇದ್ರು ಅವ್ರು ಸಾಲ್ವ್ ಮಾಡ್ಕೊಡ್ತಾರಂತೆ. ಓಕೆನಾ? ಸೊ ಯು ಕ್ಯಾನ್ ಆಸ್ಕ್ ಇನ್ ಕ್ಲಾಸ್ ಇಟ್ಸೆಲ್ಫ್. ಓಕೆ, ಸೊ ಫಿಸಿಕ್ಸ್ 3 ಕ್ಲಾಸ್ ಇರುತ್ತೆ, ಮ್ಯಾಥ್ಸ್ 3 ಕ್ಲಾಸ್ ಇರುತ್ತೆ. ಸೊ ಇದು ಒಂದ್ ದಿವಸ ನಿಮ್ಗೆ ಟೆಸ್ಟ್ ಇರುತ್ತೆ. ಸೊ ಒಂದ್ ದಿವಸ ನಿಮ್ಗೆ ಟೆಸ್ಟ್ ಇರುತ್ತೆ. ಸೊ ಅದನ್ನ ನಾನು ಇನ್ಫಾರ್ಮ್ ಮಾಡ್ತೀವಿ. ಓಕೆನಾ? ಸೊ ಬಿಕಾಸ್ ಆಫ್ ದಿ ಏನಂತಾರೆ, ಸೊ ಟೆಸ್ಟ್ ದಿವಸ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಮತ್ತೆ ತುಂಬಾ ಜನ ಟೆಸ್ಟ್ ಅಟೆಂಡ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಇಟ್ ಈಸ್ ನಾಟ್ ಎ ಬಿಗ್ ಟಾಸ್ಕ್. ಓಕೆನಾ? ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ನಾವು ಬೇಗನೆ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು. ಬಟ್ ನಾವೇನಂತಂದ್ರೆ ಸ್ವಲ್ಪ ಬೇರೆ ಎಲ್ಲಾ ತರದ ಪ್ರಾಬ್ಲಮ್ಸ್, ಒಂದೊಂದು ಟಾಪಿಕ್ ನ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು, ನಂದು ಸ್ಪೆಷಲಿ ಇನ್ ಮ್ಯಾಥ್ಸ್ ನಾನು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಯಾಕಂತ ಅಂದ್ರೆ ನಿಮಗೆ ಒಂದು ಆ ಟಾಪಿಕ್ ಅಂತ ಅಂದ ತಕ್ಷಣ ಬೇಗ ನಿಮ್ಗೆ ಅದು ಯಾವ ಕ್ವಶನ್ ಕೊಟ್ಟು ಮಾಡೋ ತರ ಇರ್ತದೆ, ಅದಕ್ಕೋಸ್ಕರ. ಓಕೆ, ಮತ್ತೆ ಮಿಕ್ಕಿದವರೆಲ್ಲ ತುಂಬಾ ಜನ ಅಟೆಂಡ್ ಆಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಅದನ್ನ ನೋಡಿ. ಸೊ ಇನ್ ಮುಂದೆ ರೆಗ್ಯುಲರ್ ಆಗಿ, ಅದಕ್ಕೆ ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ, ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಟೈಮ್, ಬಿಕಾಸ್ ಈ ಶೆಡ್ಯೂಲ್ ನಮಗೆ ತುಂಬಾ ಟೈಟ್ ಶೆಡ್ಯೂಲ್. ಆಕ್ಚುಲಿ ಈವ್ನಿಂಗ್ ಟೈಮ್ ನಾವು ಆಕ್ಚುಲಿ ಮಾರ್ನಿಂಗ್ ಕಂಫರ್ಟ್ ಇದೆ ಅಂತ ಎಲ್ಲ ವಾಟ್ಸ್ಆಪ್ ಅಲ್ಲಿ ಇದು ಹಾಕಿದ್ವಲ್ವಾ ಸರ್, ಫೋನ್ ಹಾಕಿದ್ವಿ. ಬಟ್ ಮೇಡಮ್ ನೀವು ನಂಬಲ್ಲ ಮ್ಯಾಮ್, ಇಬ್ರು ಅಟೆಂಡ್ ಆಗಿದ್ದಾರೆ ಕ್ಲಾಸ್ಗೆ. ಇಬ್ರು ಕ್ಲಾಸ್ ಅಟೆಂಡ್ ಆಗಿದ್ರು ಮೇಡಮ್. ಮ್ಯಾಥ್ಸ್ ಕ್ಲಾಸ್ ಸರ್? ಹೌದು. ಓಕೆ, ಅದೀಗ ನಾನ್ ಆಮೇಲೆ ಯೋಚನೆ ಏನ್ ಮಾಡಿದೆ ಅಂತ ಅಂದ್ರೆ, ಸೊ ಇದಕ್ಕೋಸ್ಕರ ಈಗ ಎಲ್ಲರೂ ರೆಕಾರ್ಡಿಂಗ್ ನೋಡೋದಾದ್ರೆ ನಾವು ಕ್ಲಾಸ್ ಏನ್ ಮಾಡೋದು ಬೇಡ, ನೀಟಾಗಿ ರೆಕಾರ್ಡ್ ಮಾಡ್ಬಿಟ್ಟು ಒಂದು ಚಾಪ್ಟರ್ ವಿಡಿಯೋಸ್ಗಳನ್ನ ಥಿಯರಿ ಪ್ಲಸ್ ಇದೆಲ್ಲ ರೆಕಾರ್ಡ್ ಮಾಡ್ಬಿಟ್ಟು ರೆಕಾರ್ಡೇ ಕಳಿಸ್ಬೋದಲ್ಲ ಅಂತ ನನಗೆ ಅನ್ಸಿತ್ತು. ನಾವು ಯೂಶಲಿ ಲೈವ್ ಕ್ಲಾಸ್ ಮಾಡ್ಬೇಕು ಅಂತ ಉದ್ದೇಶಕ್ಕೆ ನಾವು ಮಾಡಿದ್ವು. ಓಕೆ, ಅಲ್ಲ ನನಗೇನಿಲ್ಲ, ನಿಮ್ಗೆ ಯಾವ ಮಾರ್ನಿಂಗ್ ಅಂದ್ರೆ ನಮ್ಗೆ ತುಂಬಾ ಈಸಿ. ಆಕ್ಚುಲಿ ಮಾರ್ನಿಂಗ್ ಕಂಫರ್ಟ್ ಇದೆ ಸರ್. ಇವಾಗ ಕೇಳಿ ನೋಡಿ ಯಾರಿಗಾದ್ರು ಗ್ರೂಪ್ ಅಲ್ಲಿ ಈಗ ಇರೋರ್ಗೆ. ಇನ್ನೊಂದ್ಸರಿ ಫೋನ್ ಮೇಡಮ್, ನೀವು ಒಂದ್ ದಿವಸ ಅಟೆಂಡ್ ಆಗಿರ್ಲಿಲ್ಲ. ನಾ ಅಟೆಂಡ್ ಆಗಿಲ್ವಾ? ಅಟೆಂಡ್ ಆಗಿದ್ರ ನೀವು? ಅವತ್ತು ಅಟೆಂಡ್ ಆಗಿಲ್ಲ, ಬಿಕಾಸ್ ಈಗ ಮದ್ವೆ ಸೀಸನ್ ಅಲ್ವಾ. ಸೊ ಆ 2 days ನಾನು ಅಟೆಂಡ್ ಆಗಿಲ್ಲ ಅಷ್ಟೇ ಸರ್. ನೋಡೋಣ ಮೇಡಮ್. ಆಕ್ಚುಲಿ ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ, ಇವಾಗ ನಾನು ಸಪ್ರೇಟ್ ವಾಟ್ಸ್ಆಪ್ ಗ್ರೂಪ್ ಮಾಡ್ತಿದ್ರು. ಆ ಗ್ರೂಪ್ ಅಲ್ಲಿ ಬೇಡ ಅಂತ, ಯಾಕಂದ್ರೆ ಇನ್ ಮುಂದೆ ಸ್ವಲ್ಪ ಸೀರಿಯಸ್ ಆಗಿರ್ಬೇಕು ಅಂತ. ಬಿಕಾಸ್ ಇಷ್ಟು ದಿವಸ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಬಿಸಿ ಇದ್ದೆ. ಯೂಶಲಿ ನಾನು ಈವ್ನಿಂಗ್ ಟೈಮ್ ಬಿಸಿ ಇರ್ತೀನಿ. ನಮ್ದು ಅಕಾಡೆಮಿ ಇರುತ್ತೆ, ನಾವು ಅದನ್ನ ರನ್ ಮಾಡಬೇಕು, ಕ್ಲಾಸಸ್, CET ಕ್ಲಾಸ್, ಅದು ಇದು ಬೇಜಾನ್ ಕೆಲಸಗಳಿರುತ್ತೆ. ಬಟ್ ಇನ್ ಮುಂದೆ ಇಷ್ಟು ದಿವಸ ಏನಂತಂದ್ರೆ CET ಇತ್ತು ನಮ್ಗೆ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನಮ್ಗೆ ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾನ್ ಸ್ವಲ್ಪ ಬಿಸಿ ಇರೋದ್ರಿಂದ ಕ್ಲಾಸಸ್ ನ ಸ್ವಲ್ಪ ರೆಗ್ಯುಲಾರಿಟಿ ತಗೊಂಡ್ಬಿಟ್ಟು, ಇನ್ ಮುಂದೆ ಖಂಡಿತವಾಗ್ಲು ಯಾವ್ದು ಮಿಸ್ ಆಗಲ್ಲ ನಿಮಗೆ. ಖಂಡಿತವಾಗ್ಲು ವೀಕ್ ಅಲ್ಲಿ 6 days ಕ್ಲಾಸ್ ಇರುತ್ತೆ, 1 day ನಿಮಗೆ ಟೆಸ್ಟ್ ಇರುತ್ತೆ. ಓಕೆನಾ? ಸೊ ಟೆಸ್ಟ್ ನ ಸ್ವಲ್ಪ ಸೀರಿಯಸ್ ಆಗಿ ಅಟೆಂಡ್ ಮಾಡಿ. ಓಕೆನಾ? ಸೊ ಮತ್ತೆ ಓಕೆ, ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಮೆನ್ಸುರೇಷನ್ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ ನಿಮ್ಗೆ ಏನೇನ್ ಬರುತ್ತೆ ಅಂದ್ರೆ, ಮೆನ್ಸುರೇಷನ್ ಅಂದ್ರೆ ಗೊತ್ತಿದೆ ನಮ್ಗೆ. ಯೂಶಲಿ ಇಟ್ ಈಸ್ ರಿಲೇಟೆಡ್ ಟು ಏನಂತಾರೆ,
ಪೆರಿಮೀಟರ್ ಏರಿಯಾ ಮತ್ತೆ ಪೆರಿಮೀಟರ್ ವಾಲ್ಯೂಮ್ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ಪೆರಿಮೀಟರ್ ಬಗ್ಗೆ ಮತ್ತೆ ಏರಿಯಾ ಬಗ್ಗೆ ಮತ್ತೆ ವಾಲ್ಯೂಮ್ ಬಗ್ಗೆ, ಓಕೆನಾ. ಸೊ ಇದನ್ನ ಡಿಸ್ಕಸ್ ಮಾಡಿದ್ರೆ ಅದನ್ನೇ ನಾವು ಮೆನ್ಸುರೇಷನ್ ಚಾಪ್ಟರ್ ಇಷ್ಟು ಕವರ್ ಆಗುತ್ತೆ, ಕ್ಲಿಯರಾ. ಸೊ ಇದರಲ್ಲಿ ನಿಮ್ಮ HSTR ಸಿಲೆಬಸ್ ಅಲ್ಲಿ ಏನೇನಿದೆ ಅಂತ ಅಂದ್ರೆ ಸಿಲೆಬಸ್ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಪ್ಲೇನ್ ಫಿಗರ್ಸ್ ಅಂತ ಕೊಟ್ಟಿದ್ದಾರೆ, ಸಾಲಿಡ್ ಫಿಗರ್ಸ್ ಅಂತ ಕೊಟ್ಟಿದ್ದಾರೆ, LSE ಅಂತ ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ, TSE ಅಂತ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ, LSE ಅಂಡ್ TSE ಆಫ್ ಸಾಲಿಡ್ ಫಿಗರ್ಸ್ ಕೊಟ್ಟಿದ್ದಾನೆ. ವಾಲ್ಯೂಮ್ ಆಫ್ ಸಾಲಿಡ್ ಫಿಗರ್ ಕೊಟ್ಟಿದ್ದಾನೆ. ಅದರಲ್ಲಿ ಯಾವ್ಯಾವ್ದನ್ನ ನೀವು ಓದ್ಬೇಕಾಗುತ್ತೆ ಅಂತಂದ್ರೆ ಕೋನ್ ಬಗ್ಗೆ ಓದ್ಬೇಕಾಗುತ್ತೆ, ಆಫ್ಟರ್ ದಟ್ ಸ್ಪಿಯರ್ ಬಗ್ಗೆ ಓದ್ಬೇಕಾಗುತ್ತೆ, ಸಿಲಿಂಡರ್ ಬಗ್ಗೆ ಓದ್ಬೇಕಾಗುತ್ತೆ, ಫ್ರಸ್ಟಮ್ ಬಗ್ಗೆ ಓದ್ಬೇಕಾಗುತ್ತೆ, ಫ್ರಸ್ಟಮ್ ಆಫ್ ಕೋನ್ ಅಂತ, ಓಕೆನಾ. ಅದ್ ಯಾವ ತರ ಫಾರ್ಮ್ ಆಗುತ್ತೆ ಅದು ನಿಮ್ಗೆ ಹೇಳ್ತೀನಿ. ಪ್ರಿಸಮ್ಸ್ ಬಗ್ಗೆ ಓದ್ಬೇಕಾಗುತ್ತೆ, ಪಿರಮಿಡ್ಸ್ ಅಂಡ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ. ಏನಿದು ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಅಂದ್ರೆ ಈ ಏನು ಸಾಲಿಡ್ ಫಿಗರ್ಸ್ ಗಳನ್ನ ಓದಿರ್ತೀವಿ ನಮ್ಮ ಮೇಲೆ ಆದ್ರೂ ಅವುಗಳು ಕಾಂಬಿನೇಷನ್ ಗಳದ್ದು ವಾಲ್ಯೂಮ್ ಕಂಡುಹಿಡಿಯೋದು ಹೇಗೆ ಅಂತ. ಈಗ ಸಪೋಸ್ ನೋಡಿ, ಈಗ ಕೋನೈಸ್ ಅಂತ ಮಾಡ್ತೀವಿ, ಅಂದ್ರೆ ಕೋನೈಸ್ ಹೆಂಗಿರುತ್ತೆ, ಇದು ಕೋನ್ ಶೇಪ್ ಅಲ್ಲಿ ಇರುತ್ತೆ, ಓಕೆನಾ. ಸೊ ಅದ್ರ ಮೇಲೆ ಹೈಸ್ ಇಟ್ಟಿರ್ತಾರೆ ಹಿಂಗೆ, ಓಕೆನಾ. ಸೊ ಇದನ್ನ ಕಾಂಬಿನೇಷನ್ ಆಫ್ ಸಾಲಿಡ್ ತರ, ಓಕೆನಾ. ಸೊ ಇದು ಸ್ಪಿಯರ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದ ಸ್ಪಿಯರ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ವಾಲ್ಯೂಮ್ ಇರುತ್ತೆ, ಟೋಟಲ್ ವಾಲ್ಯೂಮ್ ಎಷ್ಟು, ಈ ತರ ಕ್ವಶನ್ಸ್ ಗಳನ್ನೆಲ್ಲ ಅವರು ಕೇಳ್ತಾ ಹೋಗ್ತಾರೆ. ಅಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಕ್ಲಿಯರ್ ಆಯ್ತಾ. ಇದರಲ್ಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ಪ್ಲೇನ್ ಫಿಗರ್ಸ್ ಅಂತ ಅಂದ್ರೆ ಯೂಶಲಿ ಯಾಕೆ ಏನದು ಪ್ಲೇನ್ ಫಿಗರ್ಸ್ ಅಂತ ಅಂದ್ರೆ ಇವೆಲ್ಲ 2D ಸಂಬಂಧಪಟ್ಟವು. ಪ್ಲೇನ್ ಅಂತ ಅಂದ್ರೆ ಇದು 2D ಅಂತ. ಪ್ಲೇನ್ ಈಸ್ ರಿಲೇಟೆಡ್ ಟು 2D, 2 ಡೈಮೆನ್ಷನ್ ಅಂತ. ಅಂದ್ರೆ 2 ಡೈಮೆನ್ಷನ್ ಅಂತ ಅಂದ್ರೆ ಯಾವ್ದು ಬರುತ್ತೆ ನಿಮ್ಗೆ ಗೊತ್ತಿರ್ಬೇಕು. ಸರ್ಕಲ್ ಇರ್ಬೋದು, ಏನೇನ್ ಬರುತ್ತೆ, ಸರ್ಕಲ್ ಇರ್ಬೋದು, ಮತ್ತೆ ಟ್ರಯಾಂಗಲ್ಸ್ ರಿಲೇಟೆಡ್ ಇರ್ಬೋದು, ಅಂಡ್ ದೆನ್ ಕ್ವಾಡ್ರಿಲ್ಯಾಟರಲ್ಸ್ ಇರ್ಬೋದು. ಕ್ವಾಡ್ರಿಲ್ಯಾಟರಲ್ಸ್ ಇರ್ಬೋದು. ಕ್ವಾಡ್ರಿಲ್ಯಾಟರಲ್ಸ್ ಸೋ ಮೆನಿ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್. ಅವನ್ನೆಲ್ಲ ನಾವು ಪ್ಲೇನ್ ಫಿಗರ್ಸ್ ಅಂತ ಕರಿತೇವೆ. ಇದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ. ಯಾಕೆ ಅಂತ ಅಂದ್ರೆ ನಾವು ಟ್ರಯಾಂಗಲ್ ಅಂತ ಓದ್ತೀವಿ, ಟ್ರಯಾಂಗಲ್ ಪ್ರಾಪರ್ಟೀಸ್, ಟ್ರಯಾಂಗಲ್ ಬಗ್ಗೆ ಎಲ್ಲಾ ತರದ್ದು ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಓದ್ಬಿಟ್ಟಿರ್ತೀವಿ. ಸೊ ಇಲ್ಲಿ ನಾವು ಯಾಕಂದ್ರೆ ಅಲ್ಲಿ ಏರಿಯಾನು ಓದಿರ್ತೀವಿ ತಾನೆ, ಏರಿಯಾ ಆಫ್ ಟ್ರಯಾಂಗಲ್ ಕೂಡ ಓದಿದೀವಿ, ಪೆರಿಮೀಟರ್ ಬಗ್ಗೆ ಓದಿದೀವಿ, ಎಲ್ಲಾನು ಓದೋದ್ರಿಂದ ಅದನ್ನ ಇಲ್ಲಿ ಸ್ಟಡಿ ಮಾಡಕ್ ಹೋಗಲ್ಲ. ಸುಮ್ನೆ ಅವ್ರು ಕೊಟ್ಟಿದ್ದಾರೆ ಪ್ಲೇನ್ ಫಿಗರ್ ಅಂತ. ಈವನ್ ಫಾರ್ ಕ್ವಾಡ್ರಿಲ್ಯಾಟರಲ್ ಇಸ್ ಆಲ್ಸೋ ಸೇಮ್ ಥಿಂಗ್. ಕ್ವಾಡ್ರಿಲ್ಯಾಟರಲ್ ಕೂಡ ಏನಾಗುತ್ತೆ ನಿಮ್ಗೆ, ಕ್ವಾಡ್ರಿಲ್ಯಾಟರಲ್ಸ್ ಸಪರೇಟ್ ಚಾಪ್ಟರ್ ಇದೆ. ಸೊ ದಟ್ ನಮ್ಗೆ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ, ಹಂಗಾಗಿ ಅದನ್ನ ಜಾಸ್ತಿ ಇದು ಮಾಡಕ್ ಹೋಗಲ್ಲ, ಕ್ಲಿಯರ್ ಆಯ್ತಾ. ಸೊ ನಿಮ್ಗೆ ಪ್ಲೇನ್ ಫಿಗರ್ಸ್ ಅಲ್ಲಿ ಯೂಶಲಿ ನಿಮ್ಗೆ ಏನೇನು ಪ್ಯಾರಾಮೀಟರ್ಸ್ ಓದ್ಬೇಕಂದ್ರೆ ಪೆರಿಮೀಟರ್ ಬಗ್ಗೆ ಓದ್ಬೇಕು ಮತ್ತೆ ಏರಿಯಾ ಬಗ್ಗೆ ಓದ್ಬೇಕು. ಸೊ ಇದು ಸುಮ್ನೆ ಒಂದು ಟೇಬಲ್ ತರ ಹಾಕಿದೀವಿ. ಸೊ ನೀವು ಸುಮ್ನೆ ಗ್ಲಾನ್ಸ್ ಮಾಡ್ಕೊಳ್ಳಿ. ಅಂದ್ರೆ ಟ್ರಯಾಂಗಲ್ ಏನಾಗುತ್ತೆ, ಅದರ ಈಕ್ವಲ್ಯಾಟರಲ್ ಟ್ರಯಾಂಗಲ್, ಇದನ್ನೆಲ್ಲ ಸಪರೇಟ್ ಚಾಪ್ಟರ್ ಇದಾವೆ, ನಾವು ಅಲ್ಲೇ ಡೀಪ್ ಆಗಿ ಸ್ಟಡಿ ಮಾಡಿರ್ತೀವಿ. ಸೊ ನೋ ನೀಡ್ ಟು ಗೋ ಥ್ರೂ ಇಟ್, ಇವೆಲ್ಲ ನೀವು ಆಲ್ರೆಡಿ ಸ್ಟಡಿ ಮಾಡಿದೀರಾ, ಓಕೆನಾ. ಸೊ ಇದು ಪ್ಲೇನ್ ಫಿಗರ್ಸ್ ಮೇಲೆ. ಪ್ಲೇನ್ ಫಿಗರ್ಸ್ ಅಂತ ಅಂದ್ರೆ ನಿಮ್ಗೆ ಏನೇನು ವಿಷಯಗಳು ಗೊತ್ತಿರ್ಬೇಕಂದ್ರೆ ಎಲ್ಲಾದ್ರದ್ದು ಪೆರಿಮೀಟರ್ ಯಾವ್ಯಾವ ತರ ವರ್ಕ್ ಆಗುತ್ತೆ, ಏರಿಯಾ ಯಾವ್ಯಾವ ತರ ಕಂಡುಹಿಡಿಬಹುದು, ಏನೇನ್ ಡೇಟಾ ಕೊಟ್ಟಾಗ ಏನೇನ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್, ಕ್ಲಿಯರ್. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗಲ್ಲ, ಇದನ್ನ ಆ ಚಾಪ್ಟರ್ ಗಳಲ್ಲಿ ನಾವು ಓದಿರ್ತೀವಿ, ಕ್ಲಿಯರಾ. ಇದು ನಂಗೆ ಇದು ನಾನು PDF ಮಾಡಿ ಕಳಿಸ್ತೀನಿ. ಸೊ ದೆನ್ ಕಮಿಂಗ್ ಟು ಒಂದೊಂದಾಗಿ ಓದೋಣ. ಈಗ ಇದ್ರಲ್ಲಿ ಏನೇನು ಓದಿದ್ವಿ ಅಂತ ಅಂದ್ರೆ ಇದರಲ್ಲಿ ಫಸ್ಟ್ ಕೋನ್ ಬಗ್ಗೆ ಓದೋಣ. ಸೊ ಕೋನ್ ಬಗ್ಗೆ ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ನಾನು ಆಕ್ಚುಲಿ ಸ್ವಲ್ಪ ಔಟ್ ಸೈಡ್ ಇರೋದ್ರಿಂದ ಇವತ್ತು ಇದೊಂದು ಕೋನ್ ಬಗ್ಗೆ ಒಂದು ಮಾತಾಡ್ತೀನಿ. ಸೊ ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ರಿಮೈನಿಂಗ್ ಬೇರೆ ಒಂದೊಂದು ಕ್ಲಾಸ್ ಅಲ್ಲಿ ಎರಡೆರಡು ಟಾಪಿಕ್ ನ ತಗೊಂಡು ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಕೋನ್ ಬಗ್ಗೆ ಇವತ್ತು ನಾನು ಡಿಸ್ಕಸ್ PPT ಮಾಡಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಒಂದನ್ನು PPT ಮಾಡ್ಕೊಂಡಿದ್ದೀನಿ. ಏನಿದೆ ಅಂದ್ರೆ ಫಸ್ಟ್ ರೈಟ್ ಸರ್ಕ್ಯುಲರ್ ಕೋನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯೂಶಲಿ ನಾವು ಸ್ಟಡಿ ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ಲ ಸಾಲಿಡ್ ಫಿಗರ್ಸ್ ಬಗ್ಗೆ. ಸಾಲಿಡ್ ಫಿಗರ್ಸ್ ಅಂತಂದ್ರೆ 3 ಡೈಮೆನ್ಷನಲ್ ಫಿಗರ್ಸ್, ಓಕೆನಾ. ಸೊ ಇಲ್ಲಿ ನಿಮ್ಗೆ ಏನೇನು ವಿಷಯಗಳು ಬರ್ತವೆ ಅಂತ ಅಂದ್ರೆ ನಿಮ್ಗೆ ಒಂದೊಂದು ನಿಮ್ಗೆ ಏರಿಯಾ ಅಂತ ಬರೋದಿಲ್ಲ ಇಲ್ಲಿ, ಓಕೆನಾ. ಇಲ್ಲಿ ಏರಿಯಾ ಅಂತ ಬರೋದಿಲ್ಲ, ಅದ್ರ ಬದಲಾಗಿ ಇಲ್ಲಿ ಏರಿಯಾ ಅನ್ನೋದು ಬರಲ್ಲ, ಪೆರಿಮೀಟರ್ ಅಂತ ಬರೋದಿಲ್ಲ. ಇಲ್ಲಿ ಏರಿಯಾನಲ್ಲಿ ಯಾವ್ದು ಬರ್ತವೆ ಅಂತಂದ್ರೆ ಸರ್ಫೇಸ್ ಏರಿಯಾ ಅನ್ನೋದೊಂದು ಬರುತ್ತೆ. ಸರ್ಫೇಸ್ ಏರಿಯಾ ಅಂತಂದ್ರೆ ಒಂದು ಸಾಲಿಡ್ ಗೆ ಏನಿದು ಮೇಲ್ಮೈ ವಿಸ್ತೀರ್ಣ ಅಂತಾರಲ್ಲ ಅದು.
ಸರ್ಫೇಸ್ ಏರಿಯಾ ಅಂತಂದ್ರೆ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಔಟ್ಸೈಡ್ ಏನ್ ಏರಿಯಾ ಇರುತ್ತೆ ಅದನ್ನೇ ನಾವು ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಈ ಕೋನ್ ತಗೊಂಡ್ರೆ ನಿಮಗೆ ಕೋನ್ ಶೇಪ್ ಎಲ್ರಿಗೂ ಗೊತ್ತಿದೆ. ಸೊ ದಿಸ್ ಇಸ್ ಎ ಕೋನ್. ಕೋನ್ ಹೆಂಗಿರುತ್ತೆ ಅಂತಂದ್ರೆ ಕೆಳಗಡೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಇದನ್ನ ಅಂತ ಕರಿತೀವಿ ಅಂತಂದ್ರೆ ರೈಟ್ ಸರ್ಕ್ಯುಲರ್ ಕೋನ್ ಅಂತ ಕರಿತೀವಿ. ರೈಟ್ ಸರ್ಕ್ಯುಲರ್ ಕೋನ್ ಅಂತ. ಕ್ಲಿಯರಾ? ಸೊ ಅದನ್ನ ನಾವು ಕೆಳಗಡೆ ಇದನ್ನ ರೇಡಿಯಸ್ ಅಂತ ಕರಿತೀನಿ. ಇದನ್ನ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಈ ಸೈಡ್ ಅಲ್ಲಿ ಈ ಕಡೆ ಏನಿರುತ್ತೆ ಇದನ್ನ ದಿಸ್ ಇಸ್ ಕಾಲ್ಡ್ ಸ್ಲ್ಯಾಂಟ್ ಹೈಟ್. ಅಂಡ್ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಹೈಟ್ ಏನಿದೆ ಅದನ್ನ ಐ ಕಾಲ್ ಇಟ್ ಆಸ್ ಜಸ್ಟ್ ಹೈಟ್ ಅಂತ ಕರಿತೀವಿ. ಸರ್ಫೇಸ್ ಏರಿಯಾ ಅಂತ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಸರ್ಫೇಸ್ ಏರಿಯಾ ಅಂತಂದ್ರೆ ಇದರಲ್ಲಿ ಲ್ಯಾಟರಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಫಸ್ಟ್ ಆಫ್ ಆಲ್ ಇದು ನೆಕ್ಸ್ಟ್ ಬರಬೇಕಿತ್ತು. ಫಸ್ಟ್ ನಿಮಗೆ ಬೇಸ್ ಏರಿಯಾ ಅಂತ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಬೇಸ್ ಏರಿಯಾ ಅಂತಂದ್ರೆ ಬೇಸ್ ಇರುತ್ತಲ್ವಾ, ಬೇಸ್ ಅನ್ನೋದು ಇಟ್ ಇಸ್ ಎ ಸರ್ಕ್ಯುಲರ್ ಶೇಪ್ ಅಲ್ವಾ, ಸರ್ಕಲ್ ಶೇಪ್ ಇರೋದ್ರಿಂದ ಇಫ್ ದ ರೇಡಿಯಸ್ ಇಸ್ ಆರ್ ವಾಟ್ ಇಸ್ ಇಟ್ಸ್ ಏರಿಯಾ? ಪೈ ಆರ್ ಸ್ಕ್ವೇರ್. ಆಬ್ವಿಯಸ್ಲಿ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಬೇಸ್ ಏರಿಯಾ ಬಂದ್ಬಿಟ್ಟು ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಆಗುತ್ತೆ. ಕ್ಲಿಯರಾ? ಅಂಡ್ ಇನ್ನೊಂದು ಲ್ಯಾಟ್ರಲ್ ಏರಿಯಾ ಅಂತ ಅಂದ್ರೆ ಆ ಬೇಸ್ ಏರಿಯಾ ಬಿಟ್ಟು ಮಿಕ್ಕಿತ್ತು. ಸೊ 3 ಡೈಮೆನ್ಷನ್ ನಿಮಗೆ ಗೊತ್ತಾಗ್ತಿರುತ್ತೆ. ಸೊ ಮಿಕ್ಕಿದ್ದೇನಿದೆ ಆ ಏರಿಯಾನ ನಾವು ಈ ಕಡೆ ಫುಲ್ ಈ ಫುಲ್ ಇದನ್ನ 360 ಡಿಗ್ರಿ ಹಿಂಗೆ ಲೆಕ್ಕ ಹಾಕಿದ್ರೆ ಒಂದ್ ರೌಂಡ್ ಫುಲ್ ಅಲ್ಲಿಂದ ಸೊ ಇಲ್ಲಿವರೆಗೂ ಫುಲ್ ಎಲ್ಲ. ಸೊ ಅದನ್ನೆಲ್ಲ ನಾವ್ ಏನ್ ಕರಿತೀವಿ ಅಂತ ಲ್ಯಾಟ್ರಲ್ ಏರಿಯಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. LSA ಅಂತ ಕರಿತೀವಿ. ಕ್ಲಿಯರಾ? ಅದ್ರ ಜೊತೆಗೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಅಂದ್ರೆ ಏನ್ ಮಾಡ್ಬೇಕಂತ ಅಂದ್ರೆ ಈ ಬೇಸ್ ಏರಿಯಾ ಏನಿದೆ ಅದು ಪ್ಲಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಟೋಟಲ್ ಟುಗೆದರ್ ಏನಂತ ಕರಿತೀವಿ ನಾವು? ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಕ್ಲಿಯರಾ? ಸೊ ದಿಸ್ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಇದು ಸಾಲಿಡ್ಸ್. ಅಂದ್ರೆ ಇದಕ್ಕೆ ಇದನ್ನ ಕೋನ್ ಅಂತೀವಿ, ಕೋನ್ಗೆ ಈ ತರ ಮಾತಾಡ್ತೀವಿ. ಅದೇ ತರ ಸಿಲಿಂಡರ್ಗೆ ಯಾವ ತರ ಮಾತಾಡ್ತೀವಿ, ಕ್ರಿಸ್ಟಲ್ಗೆ ಯಾವ ತರ ಮಾತಾಡ್ತೀವಿ. ಸೊ ಅದನ್ನ ಅಲ್ಲಲ್ಲಿ ನೋಡ್ತಾ ಹೋಗೋಣ. ಕ್ಲಿಯರ್ ಆಯ್ತಾ? ಸೊ ನಿಮ್ಗೆ ಏರಿಯಾ ಇದ್ರದ್ದು ಏರಿಯಾ ಎಷ್ಟು ಗೊತ್ತಾಯ್ತು ಈಗ? ಸೊ ಏರಿಯಾ ಬೇಸ್ ಏರಿಯಾ ಬಂದ್ಬಿಟ್ಟು ಪೈ ಆರ್ ಸ್ಕ್ವೇರ್ ಅಂತ ಗೊತ್ತಾಯ್ತು. ಸೊ ಲ್ಯಾಟ್ರಲ್ ಏರಿಯಾ ಎಷ್ಟಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಮತ್ತೆ ಇನ್ನೊಂದು ಗೊತ್ತಿರ್ಲಿ. ಸೊ ಇಫ್ ದಿಸ್ ಇಸ್ ದ ಹೈಟ್ ಅಂಡ್ ದಿಸ್ ಇಸ್ ದ ಆರ್ ಅಂಡ್ ದಿಸ್ ಇಸ್ ದ ಸ್ಲ್ಯಾಂಟ್ ಹೈಟ್ ಅಂತ ಅನ್ಕೊಳ್ಳೋಣ. ಎಲ್ ಅನ್ಕೊಳ್ಳೋಣ, ನಾಟ್ ಎಸ್, ಇದನ್ನ ಎಲ್ ಅಂತ ಅನ್ಕೊಂಡ್ರೆ ಈಗ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಲ್ವಾ? ಸೊ ABC ಅಂತ ಅನ್ಕೊಳ್ಳೋಣ. ABC ಅಂತ ಅನ್ಕೊಂಡ್ರೆ ABC ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ ಅಂತ ಅಂದ್ರೆ ಅವಾಗ ಏನಾಗುತ್ತೆ? ವಾಟ್ ಇಸ್ ದ ರಿಲೇಶನ್ಶಿಪ್? ಸೊ L ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಆಗುತ್ತೆ. ಕ್ಲಿಯರಾ? ಸೊ ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ L, H ಅಂಡ್ R. ಓಕೆನಾ? ಸೊ ನಮ್ಗೆ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಏರಿಯಾ ಬೇಕು ಅಂತ ಅಂದ್ರೆ ಇಟ್ ಈಸ್ 3 ಡೈಮೆನ್ಷನ್ ಆಗಿರೋದ್ರಿಂದ ಪೈ ಆರ್ ಎಲ್ ಅಂತ ಕರಿತೀವಿ. ಸೊ ಲ್ಯಾಟ್ರಲ್ ಏರಿಯಾ ಬಂದ್ಬಿಟ್ಟು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಇದಕ್ಕೆ ಪೈ ಆರ್ ಎಲ್ ಅಂತ ಕರಿತೀವಿ. ಸೊ ಎಲ್ ಇಸ್ ವಾಟ್? ಪೈ ಇಂಟು ಆರ್ ಇಂಟು ಎಲ್ ಇಸ್ ಇನ್ನು ಸ್ಕ್ವೇರ್ ರೂಟ್ ತಗೊಂಡ್ರೆ ಏನಾಗುತ್ತೆ? ರೂಟ್ ಆಫ್ H ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ಸೊ ನಿಮ್ಗೆ ಮೈನ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ ಇದೊಂದು ನೆನ್ಪಿಟ್ಕೋಬೇಕು. ಸೊ ಲ್ಯಾಟ್ರಲ್ಗೆ ಸೊ ಇಲ್ಲಾಂದ್ರೆ ಇದನ್ನ ಹೆಂಗ್ ಕರಿಬಹುದು? ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಏನಿದೆ ರೂಟ್ ಆಫ್ H ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಕರಿಬಹುದು. ಇಟ್ ಇಸ್ ಪೈ ಆರ್ ಎಲ್ ಅಂತ ಕರಿಬಹುದು. ದಿಸ್ ಇಸ್ ಯುವರ್ ಲ್ಯಾಟ್ರಲ್ ಸೈಡ್, ಲ್ಯಾಟ್ರಲ್ ಹೈಟ್, ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಎಲ್ ಇಸ್ ದ ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಗೊತ್ತಿದ್ದು ರೇಡಿಯಸ್ ಗೊತ್ತಿದ್ರೆ ನಾವ್ ಏನ್ ಕಂಡುಹಿಡಿಬಹುದು? ಲ್ಯಾಟ್ರಲ್ ಏರಿಯಾ ಕಂಡುಹಿಡಿಬಹುದು. ರೇಡಿಯಸ್ ಆಫ್ ದ ಬೇಸ್ ಗೊತ್ತಿದ್ರೆ ನಾವ್ ಏನ್ ಕಂಡುಹಿಡಿಬಹುದು? ಇದನ್ನ ಕಂಡುಹಿಡಿಬಹುದು. ಇದನ್ನು ಮತ್ತೆ ಇವೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಸರ್ಫೇಸ್ ಏರಿಯಾ. ಇನ್ಫ್ಯಾಕ್ಟ್ ದಿಸ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಪೈ ಆರ್, ಇದನ್ನು ಆಡ್ ಮಾಡಿದ್ರೆ ಏನಾಗುತ್ತೆ? ಪೈ ಆರ್ ಕಾಮನ್ ಬರುತ್ತೆ. ಸೊ ಇದ್ರಲ್ಲಿ ಒಂದು ಆರ್ ಇರುತ್ತೆ, ಆರ್ ಪ್ಲಸ್ ದಿಸ್ ಮಚ್ ಆಗುತ್ತೆ, ಇದು ಬರುತ್ತೆ. ಕ್ಲಿಯರ್ ಆಗುತ್ತಲ್ವಾ? ಸೊ ಇಷ್ಟು. ಅಂಡ್ ದ ವಾಲ್ಯೂಮ್ ಆಫ್ ದಿ ಕೋನ್ ಬಂದ್ಬಿಟ್ಟು ಇಟ್ ಈಸ್ 1/3 ಪೈ ಆರ್ ಸ್ಕ್ವೇರ್ H ಅಂತ ಕರಿತೀವಿ. ಸೊ ವಾಲ್ಯೂಮ್ ಇಸ್ ಅ ಫಂಕ್ಷನ್ ಆಫ್ ದಿ ವೇರಿಯಬಲ್ ಅಂತ ಕರಿತೀವಿ. ಅಂದ್ರೆ ಆರ್ ಮತ್ತೆ H. ಓಕೆನಾ? ಆರ್ ಮತ್ತೆ H ನ ನಾವು ಗೊತ್ತಿದ್ರೆ ನಾವು ವಾಲ್ಯೂಮ್ ನ ಫೈಂಡ್ ಔಟ್ ಮಾಡ್ತೇವೆ. ಸೊ ಆರ್ ಇಸ್ ದ ರೇಡಿಯಸ್ ಆಫ್ ದಿ ಬೇಸ್ ಆಫ್ ದಿ ಕೋನ್ ಅಂಡ್ H ಇಸ್ ದ ಹೈಟ್ ಆಫ್ ದಿ ಕೋನ್. ಕ್ಲಿಯರ್? ಓಕೆ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಇದಾದ್ಮೇಲೆ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್ ಆನ್ ದಿಸ್. ನಾನು ಪ್ರಾಬ್ಲಮ್ಸ್ ಹಾಕ್ತೀನಿ,
ಸೊ ಎಲ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿ, ಯಾಕಂದ್ರೆ ನನಗೆ ಅನ್ನಿಸ್ತಿದೆ ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಇವಾಗ ಇನ್ ಮುಂದೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಟ್ರೈ ಟು ಡೂ ದಿಸ್ ಪ್ರಾಬ್ಲಮ್. ಈಗ ನಿಮ್ಗೆ ಎಲ್ಲಾನು ಗೊತ್ತಿದೆ. ಸೊ ಒಂದ್ಸರಿ ಎಲ್ಲಾ ಫಾರ್ಮುಲಾಸ್ ಕೂಡ ಬರೆದ್ಬಿಡ್ತೀನಿ ನಾನು ನಿಮ್ಗೆ. ಏನಂತ ಅಂದ್ರೆ ಬೇಸ್ ಏರಿಯಾ ಏನಾಗುತ್ತೆ ಹೇಳಿ? ಬೇಸ್ ಏರಿಯಾ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಅಂತ ಗೊತ್ತಿರ್ಬೇಕು. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ? ಪೈ ಆರ್ ಎಲ್ ಅಂತ ಗೊತ್ತಿರ್ಬೇಕು. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎಲ್ ಎಚ್ ಆರ್? ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಗೊತ್ತಿರ್ಬೇಕು. ಅಂದ್ರೆ ಎಲ್ ಅಂದ್ರೆ ಏನು? ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಸ್ಲ್ಯಾಂಟ್ ಹೈಟ್, this is the slant height, so this is just the height, it is a perpendicular height anta ಕರಿತೀವಿ, and this is the radius of the base of the cone anta ಕರಿತೀವಿ. ಇದು ರಿಲೇಶನ್ಶಿಪ್. L square is equal to L square plus R square. ಸೊ ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿದೀವಿ ಅಷ್ಟೇ. ಇನ್ನೊಂದು ಏನ್ ಗೊತ್ತಿರಬೇಕು? TSA is equal to ಏನಾಗುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ pi r square plus pi r L ಅಂತ ಕರಿತೀವಿ. ಸೊ ನಾವ್ ಇದನ್ನ pi r ಕಾಮನ್ ತೆಗೆದ್ರೆ r plus L ಅಂತ ಕರಿತೀವಿ. ಇಷ್ಟು ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರು ಸಾಕು ನಮಗೆ. ಸೊ ಅದಾದ್ಮೇಲೆ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಟ್? 1/3 pi r ಸ್ಕ್ವೇರ್ h ಅಂತ ಕರಿತೀವಿ. ಅಂಡ್ ನಿಮಗೆ ಗೊತ್ತಿರಬೇಕು ಪೈ ವ್ಯಾಲ್ಯೂ ಏನಂತ ಕರಿತೀವಿ? ಪೈ ವ್ಯಾಲ್ಯೂ ಏನ್ ಹೇಳಿ? 22/7. ಓಕೆ, ಸೊ ಯೂಶಲಿ ಅವ್ರು ಕ್ವಶನ್ ಅಲ್ಲೇ ಮೆನ್ಷನ್ ಮಾಡ್ತಾನೆ, ಯೂಸ್ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾನೆ, ಯೂಸ್ ಪೈ ಇಸ್ ಈಕ್ವಲ್ ಟು 22/7 ಅಂತ. ಸೊ ಇನ್ ಸಚ್ ಕೇಸಸ್ ನೀವು ಪೈನ 22/7 ಅಂತ ಹಾಕೋಬೇಕು. ಯೂಸ್ 3.14 ಅಂತ ಸಮ್ಟೈಮ್ಸ್ ಕೊಟ್ಟಿರ್ತಾನೆ. ಸೊ ಇದನ್ನ ಯೂಸ್ ಮಾಡಿ ಅಂತ. ಸೊ ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಯಾವ್ದು ಹೇಳ್ತಾರೋ ಅದನ್ನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಇದು ಒಂದು ಓಕೆ, ಇಷ್ಟು ಗೊತ್ತಿದೆ. ಈಗ ಸಾಲ್ವ್ ಮಾಡಿ ಪ್ರಾಬ್ಲಮ್. Volume is equal to 1232. ವೆರಿ ಗುಡ್, ಯಾರು ಹೇಳಿದ್ರಿ? ಸೊ ಏನೇನ್ ಕೊಟ್ಟಿದ್ದಾನೆ? ದ ರೇಡಿಯಸ್ ಆಫ್ ದ ಬೇಸ್ ಅಂಡ್ ಹೈಟ್ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ಆರ್ ಎರಡು ಕೊಟ್ಟಿದ್ದಾನೆ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು ವಾಟ್? ರೇಡಿಯಸ್ ಇಸ್ ಈಕ್ವಲ್ ಟು 7 centimeter and height is equal to 24 centimeter. So find the volume. Volume is equal to radius height ಗೊತ್ತಿದೆ, so volume particular. So volume is equal to 1/3 pi r square h formula. So which is equal to 1/3 into pi. ಅವರು ಕೊಟ್ಟಿಲ್ಲ ಅಂತಂದ್ರೆ use 22/7. So 22/7 into r square. R square ಅಂತಂದ್ರೆ 7 into 7 into h is 24. So just simplify this. So 7 get cancels. So 3 1s are 3 8. So ಎಲ್ಲಾನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಎಷ್ಟು ಬರುತ್ತೆ ಆನ್ಸರ್? 1232 square units. Yes, 1232 ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವೇರ್. ಅವು ಯಾವ ಯೂನಿಟ್ಸ್ ಕೊಟ್ಟಿದ್ದಾರೋ ಆ ಯೂನಿಟ್ಸ್ ಅಂಡ್ ಇನ್ನೊಂದು ಏನ್ ಕೇಳಿದಾರೆ? ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ. ಸೊ TSA ಕೇಳಿದ್ದಾರೆ. ಸೊ TSA ಫಾರ್ಮುಲಾ ಏನಂತ ಗೊತ್ತಿರಬೇಕು ನಿಮಗೆ? pi r ಸ್ಕ್ವೇರ್ ಸರ್ 704 ಸರ್ 704. pi r ಸ್ಕ್ವೇರ್ ಪ್ಲಸ್ pi r L ಅಂತ ಗೊತ್ತಿರಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು pi r ಡೈರೆಕ್ಟ್ ಬರೀಬೇಕು. pi r is equal to r plus L ಅಂತ ಬರೀಬಹುದು. ಸೊ ವಿಚ್ ಇಸ್ ಈಕ್ವಲ್ ಟು
22/7 into 7 plus ಈಗ ನಮ್ಗೆ ಏನ್ ಗೊತ್ತಿರ್ಬೇಕು, ಇದು ಏನ್ ಬೇಕು ನಮ್ಗೆ, ಎಲ್ ಬೇಕಲ್ವಾ? ಹೌ ಟು ಫೈಂಡ್ ಎಲ್? Square root of h square. Yes. Square root of h square plus r square. Yes. L square is equal to ಗೊತ್ತಿದೆ ಏನಾದ್ರು ಸ್ಕ್ವೇರ್ ಮಾಡ್ಬೇಕು ಎರಡು. So 7 square 14 and 24 square ಎಷ್ಟಾಗುತ್ತೆ? 576 sir. Total answer 576. 576. So ಎಷ್ಟಾಗುತ್ತೆ? 625. 625. So 25. So ಆ 25 ನ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ ಸಿಂಪ್ಲಿಫೈ ಮಾಡಿ 7 cancel. 25 plus 22 into 30 32. 30 ಬರುತ್ತೆ. So 704. 704 centimeter square. ಸರ್ ಎರಡು ಹೈಟ್ ಇರುತ್ತೆ ಅಲ್ವಾ, ಸ್ಲಾಂಟ್ ಹೈಟ್ ಮತ್ತೆ ಪರ್ಪೆಂಡಿಕ್ಯುಲರ್ ಹೈಟ್. ಅವ್ರು ಮೆನ್ಷನ್ ಮಾಡಿರಲ್ಲ ಸ್ಲಾಂಟ್ ಹೈಟ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ. ನೋಡಿ ಇಲ್ಲಿ ಹೈಟ್ ಅಂತ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ, ಸ್ಲ್ಯಾಂಟ್ ಅಂತ ಅಂದ್ರೆ ಅವನೇ ಮೆನ್ಷನ್ ಮಾಡ್ಬಿಡ್ತಾನೆ ಸ್ಲ್ಯಾಂಟ್ ಹೈಟ್ ಅಂತ. ಜಸ್ಟ್ ಹೈಟ್ ಅಂತ ಅಂದ್ರೆ ನಾವು ನಾರ್ಮಲ್ ಹೈಟೇ ತಗೋಬೇಕು. ಅವನು ಅಂಟಿಲ್ ಅನ್ಲೆಸ್ ಮೆನ್ಷನ್ ಮಾಡ್ಬೇಕು ಅವನು ಸ್ಲ್ಯಾಂಟ್ ಅಂತ ಮೆನ್ಷನ್ ಮಾಡೋವರೆಗೂ ನಾವು ಅದನ್ನ ಜಸ್ಟ್ ಹೆಚ್ ಅಂತಾನೆ ತಗೋಬೇಕು. ಹೈಟ್ ಎರಡಿದೆ, ಸ್ಲ್ಯಾಂಟ್ ಹೈಟ್ ಮತ್ತೆ ಪರ್ಪೆಂಡಿಕ್ಯುಲರ್ ಹೈಟ್. ಅಂದ್ರೆ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಅಂದ್ರೆ ಜಸ್ಟ್ ಹೈಟ್ ಅಂತ ಕರಿತೀವಿ ಅಷ್ಟೇ. ಹೈಟ್ ಅಂದ್ರೆ ನಾರ್ಮಲ್ ಹೆಚ್ ಅಂತ. Sir, centimeter cube sir, volume. ಇದು ವಾಲ್ಯೂಮ್ ಅಲ್ವಲ್ಲ, ಅಲ್ಲ sir, ಮೇಲ್ಗಡೆ. ದಿಸ್ ಇಸ್ ಆಲ್ಸೋ ಮೇಲ್ಗಡೆ ಏರಿಯಾ. ಇದು ಸಾರಿ ದಿಸ್ ಇಸ್ ಕ್ಯೂಬ್. ಹೌದು, ವಾಲ್ಯೂಮ್ ಸಾರಿ, ದಿಸ್ ಇಸ್ ಕ್ಯೂಬ್ ಸೆಂಟಿಮೀಟರ್ಸ್. ಇದು ಮಾಡಿ, ಇದಾದ್ಮೇಲೆ ನಾನು ಎಕ್ಸಿಕ್ಯೂಷನ್ ತಗೋತೀನಿ. Okay, solve this. Sir, curved surface area is same as lateral surface area, no sir? ಹೌದೌದು, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಒಂದೇ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಒಂದೇ. Thank you. ಕರ್ವ್ಡ್ ಅಂತ ಕರೀತಾರೆ. ಸಿಂಪಲ್ ಆಗಿ CSA ಅಂತ ಕರೀತಾರೆ ಬುಕ್ಸ್ ಗಳಲ್ಲಿ. ಒಂದ್ಸರಿ CSA ಅಂತಾರೆ, ಸಮ್ ಟೈಮ್ಸ್ LSA ಅಂತಾರೆ, ಎರಡು ಒಂದೇ. ಕರ್ವ್ಡ್ ಅಂತ ಕರೀತಾರೆ. ಹೌದು, ಇಲ್ಲಿ ಏನ್ ಕೊಟ್ಟಿದ್ದಾನೆ? The ratio of the base area and the curved surface area of conical tent is 40:41. If its height is 18 centimeter, find the air capacity of the tent. Okay, in terms of pi. What is given? Base area. What is the base area? What is the formula of base area? Pi r square. R square divided the ratio divided by curved surface. Curved surface lateral surface. Lateral surface ಏನಾಗುತ್ತೆ? Pi r L ಆಗುತ್ತೆ. So which is equal to what? 40/41. This is given, right? So and H is given. H ಕೊಟ್ಟಿದ್ದಾನೆ. So H is equal to what? 18. It is not centimeter, it is meter. So find the air capacity of the tent in terms of pi ಅಂತ ಹೇಳಿದ್ರೆ. In terms of pi ಅಂತ ಅಂದ್ರೆ you no need to substitute pi as 22/7 and all. So we just cancel them. So R and R, pi and pi ಏನಾಗುತ್ತೆ? ಇದನ್ನು ಕಂಡುಹಿಡಿಕೊಳ್ಳಿ. ಏನ್ ಮಾಡ್ತೀವಿ? R by L is equal to what? 40/41. ನೆಕ್ಸ್ಟ್ ರೇಷಿಯೋ ಕೊಟ್ಟಿರೋದ್ರಿಂದ ನಾವ್ ಏನ್ ಮಾಡ್ಬೇಕಂತ ಅಂದ್ರೆ
ವಾಲ್ಯೂಮ್ ಅಲ್ವಾ ಕೇಳೋದು. ಸೊ ನೋಡಿ ವೆರಿ ಸಿಂಪಲ್, ನಮಗೆ ವಾಲ್ಯೂಮ್ ಕೆಳಗಡೆ ಬರ್ಕೊಂಡ್ಬಿಡ್ತೀವಿ. ವಾಲ್ಯೂಮ್ ಇಸ್ ಈಕ್ವಲ್ ಟು 1/3/r² H. ಓಕೆನಾ? ಸೊ ದಿಸ್ ಇಸ್ ದ ಥಿಂಗ್. ಅಂದ್ರೆ ನೀವು ಏನಾದ್ರೂ ಮಾಡಿ ಹೆಚ್ಚು ಕೂಡ ಕೊಟ್ಟಿಲ್ಲ ನಾವು. ಸೊ V is equal to 1/3 ಪೈ ಹಂಗೆ ಇಟ್ಕೋಬೇಕಂತೆ. ಅದೇನು ಮಾಡೋದಿಲ್ಲ. Into R, you don't know, so R² and H is given, it is 8. So the thing is you have to find R. Basic logic R na ಕಂಡುಹಿಡಿಯಬೇಕಷ್ಟೇ. ನೀವು ಹೇಗಾದ್ರೂ ಕಂಡುಹಿಡ್ಕೊಳ್ಳಿ R. Okay. So from this I can say ನಮಗೆ R ಗೆ ಫಾರ್ಮುಲಾ ಇದೆ. What is the relationship between this one? L² is equal to what? R² H² plus R². So ಇದೊಂದು ಇದು ರಿಲೇಶನ್ಶಿಪ್ ಇದೆ. ಈಗ ನಮಗೆ ಈಗ ಇದು ರೇಷಿಯೋ ಗೊತ್ತಿದೆ. R ಗೆ ಮತ್ತೆ L ಗೆ ರೇಷಿಯೋ ಗೊತ್ತಿದ್ರೆ I can take R as 40x and L as 41x ತಗೋಬೋದಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಅಷ್ಟೇ. H ಗೊತ್ತಿದೆ ನಿಮಗೆ. L is what? 41 square 41x whole square is equal to what? R² is what? 40x whole square and H² is what? 80 square. Simplify now. So 41 square simplify now. How to simplify this? H now you don't substitute this as 18 anta. You take this as H only. Because now ಎಲ್ಲ income ratio ಅಂತ ತಗೊಂತಿರೋದ್ರಿಂದ we don't know exact value of x ಅಲ್ವಾ. ಸೊ H ನೇ ತಗೊಂಡ್ಬಿಡೋಣ. ಸೊ H ನ ಹಂಗೆ ತಗೊಳ್ಳಿ. H ಸ್ಕ್ವೇರ್ ಅಂತ ತಗೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ? So 41 square minus 40 square H² na ಕಾಮನ್ ತಗೋಬೇಕು is equal to what? H² ಆಗುತ್ತೆ. So I can say ಸಿಂಪ್ಲಿಫೈ ಮಾಡಿದ್ದು a plus b into a plus b ತರ ಮಾಡ್ತೀರಾ. a plus b into a minus b ಏನಾಗುತ್ತೆ? a minus b ಅಂದ್ರೆ ಏನಾಗುತ್ತೆ? 1 ಆಗುತ್ತೆ. ಹಾಗೆ ಕೊಡಿ. a plus b ಎಷ್ಟಾಗುತ್ತೆ? 41 plus 40 ಎಷ್ಟಾಗುತ್ತೆ? 81 ಆಗುತ್ತೆ. 81x is equal to what? H² ಆಗುತ್ತೆ. So this is x². If you take the root, now ಏನಾಗುತ್ತೆ? H is equal to what? 9x ಆಗುತ್ತೆ. So H is equal to 9 times x ಬಂದಿದೆ. ಮೇನ್ ಆಗಿ x ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ಇದು ಮಾಡ್ತಾ ಇರ್ತಾರೆ. So x ಅಂತ I mean H is equal to given it is 18. So 18 is equal to what? 9 times x. So which implies x is equal to 2. X is equal to 2 ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ R is equal to R ಬೇಕಿರೋದು ಮೇನ್ ಆಯ್ತು. R is equal to what? 40 into 8. So which is equal to what? 8. So R is equal to 80. So mark R is equal to 80. So 1/3 pi ಏನು ಮಾಡೋದಿಲ್ಲ. So 80 into 80 80 into 80 into 80. Sir, 480 pi, sir. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 8 × 64 which is equal to 64 ಅಂದ್ರೆ 6400. 6400 into 6 ಮಾಡಿ ಮತ್ತೆ 6400 into 6 ಮಾಡಿದ್ರೆ ನಿಮಗೆ 64 ಇದು ಮಾಡಿ ಸಿಂಪ್ಲಿಫೈ ಮಾಡಿ ನಿಮಗೆ ಇನ್ ಟರ್ಮ್ಸ್ ಆಫ್ ಫೈನಲ್
ಎಷ್ಟು ಬರುತ್ತೆ ಆನ್ಸರ್? So 38400 pi, sir. ಎಸ್ 38 ನಿಮಗೆ 40000 pi ಬರುತ್ತೆ. ಸೊ ಸೆಂಟಿಮೀಟರ್ ಆನ್ಸರ್. ಎಲ್ಲಾದ್ರೂ ಏನಾದ್ರು ಡೌಟ್ ಆಯ್ತಾ ಕೇಳಿ. ಸರ್ ಬೇಸ್ ಏರಿಯಾ ಯೂಸ್ ಮಾಡ್ಕೊಂಡು ಆರ್ ಕಂಡು ಹಿಡ್ಕೋಬೋದಲ್ಲ? ಬೇಸ್ ಏರಿಯಾ ಯೂಸ್ ಮಾಡಿಕೊಂಡು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ 40 ಅಂತ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 45 ಆಗುತ್ತೆ. ಎಷ್ಟು ಕೊಟ್ಟಿದ್ದಾನೆ ಬೇಸ್? 40 ಅಂತ ಹೇಳಕ್ ಬರಲ್ವಲ್ಲ. ಅಂದ್ರೆ ರೇಷಿಯೋ ಕೊಟ್ಟಿರೋದ್ರಿಂದ ವಿ ಕ್ಯಾನ್ ನಾಟ್ ಎಕ್ಸಾಕ್ಟ್ಲಿ ಸೇ ಇಟ್ ಈಸ್ 40 ಟೈಮ್ಸ್ ಏನದು 40 ಅಂತ ಕೊಟ್ಟಿಲ್ಲ ಅವ್ರು ಹೇಳ್ತಾರೆ. ಈ ಸಪೋಸ್ ಆಯ್ತು ಹಂಗೆ ಮಾಡೋಣ 40/π ಅಂತ ಹಾಕೊಂಡು ಮಾಡಿದ್ರೆ ಏನಾಗುತ್ತೆ? ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 40/π ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ? ಸ್ಕ್ವೇರ್ ರೂಟ್ ಆಗೋತೀರಾ? ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ತೀರಾ, ಯಾವ್ದ ನೀವ್ ಇಲ್ಲೇ ಹಾಕೋಣ ಅಂತ ನೀವು ಹೇಳ್ತಿದ್ದೀರಾ. ಪೈ ಆರ್ ಸ್ಕ್ವೇರ್ ಜಾಗದಲ್ಲಿ ಇದನ್ನ ಹಾಕೋಣ ಹಾಕೋಣ 40π ಅಂತ 1/3 ಇಂಟು ಡೈರೆಕ್ಟ್ ಆಗಿ 40 ಅಂತ ಹಾಕೋಣ ಅಂತ ಹೇಳ್ತಿದ್ದೀರಾ. ಸರ್ ಅದು ಪೈ ಕ್ಯಾನ್ಸಲ್ ಆಗಿರುತ್ತೆ ಸರ್ ಅದು. ಬಟ್ ಅವ್ರು ಇನ್ ಟರ್ಮ್ಸ್ ಆಫ್ ಪೈ ಅಂತ ಹೇಳಿದಾರೆ. ಆ ತರ ಮಾಡಿದ್ರೆ 240 ಬರುತ್ತೆ ಸರ್. ಅದನ್ನ ಮಾಡಕ್ ಬರಲ್ಲ ಈಗ, ಇದು ಗೊತ್ತಾಗಲ್ಲ. ಯಾಕಂದ್ರೆ ಅವರು ಕೇಳೋದು ಇನ್ ಟರ್ಮ್ಸ್ ಆಫ್ ಪೈ ಅಂತಾನೆ ಕೇಳಿದ್ದಾರೆ. ಅಂದ್ರೆ ಯು ಆರ್ ನಾಟ್ ಸಪೋಸ್ ಟು ಕ್ಯಾನ್ಸಲ್ ಪೈ, ಯುವರ್ ಆನ್ಸರ್ ಶುಡ್ ಇನ್ಕ್ಲೂಡ್ ಪೈ ಅಂತ. ಸೊ ಹಂಗಾಗಿ ಇದು ಹಿಂಗೆ ಮಾಡ್ಬೇಕು. ಇದು ಸಿಂಪ್ಲಿಫಿಕೇಶನ್ ಅರ್ಥ ಆಯ್ತಾ? ಇದು ಹೆಂಗ್ ಮಾಡಿದೆ ಅಂತ. ಇದು ಈ ಸ್ಟೆಪ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರೆ a ಪ್ಲಸ್ b ಇಂಟು a ಮೈನಸ್ b. ಯಾಕಂದ್ರೆ ನೀವು ಮತ್ತೆ ಆಮೇಲೆ ನೀವು 41 ಸ್ಕ್ವೇರ್ 40 ಸ್ಕ್ವೇರ್ ಎಲ್ಲ ಮಾಡಕ್ ಹೋದ್ರೆ ದೊಡ್ಡ ಆನ್ಸರ್ ಬಂದ್ಬಿಡುತ್ತೆ. ಅರ್ಥದಲ್ವಾ? ಅದನ್ನ ಈ ತರ ಸಿಂಪಲ್ ಆಗಿ a ಪ್ಲಸ್ b ಅಂತ ಅಂದ್ರೆ ಏನಾಗುತ್ತೆ? 41 ಪ್ಲಸ್ 40 ಇಂಟು 41 ಮೈನಸ್ 40 ಆಗುತ್ತೆ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ a ಪ್ಲಸ್ b ಇಂಟು a ಮೈನಸ್ b. ಆ ಲಾಜಿಕಲ್ ಮಾಡಿದ್ದು ಅದು 1 ಬರುತ್ತೆ. 41 ಮೈನಸ್ 40. ಸೊ ಅದೆಲ್ಲ ಗೊತ್ತಾಗಿದೆ. ಸೊ ದಿಸ್ ಇಸ್ ದ ಥಿಂಗ್. ಪ್ರಾಬ್ಲಮ್ find what length of canvas 2 meter in width is required to make a conical to make width is required to make repeat ಆಗಿದೆ make ಇದು ಹೊರದಾಗ್ತೀವಿ. Width is required to make a conical tent 12 meter in diameter and 63 meter in slant height. Also find the cost of the canvas at the rate of 150 rupees per meter. Question ಆಗ್ತಾ ಆಯ್ತಾ? ನೋಡಿ, ಕ್ಯಾನ್ವಾಸ್ ಅಂದ್ರೆ ಅದೊಂದು ಬಟ್ಟೆ. ಈಗ ಟೆಂಟ್ ಗಳು ಹಾಕತ್ತಾರ ಗೊತ್ತಾ? ಈ ದೊಡ್ಡ ದೊಡ್ಡ ಗುಡ್ಡಗಾಡು ಪ್ರದೇಶಗಳು ಮನೆ ಕಟ್ಟಕ್ ಆಗುತ್ತೆ. ಸೊ ಟೆಂಟ್ ಹಾಕತ್ತೀವಿ ಗೊತ್ತಾ? ಟೆಂಟ್ ಅಂದ್ರೆ ಕೋನ್ ತರ ಟೆಂಟ್ ಹಾಕ್ತಾರೆ. ಸೊ ನೋಡಿ, ಯಾವತ್ತು ನಾವು 3 dimension ಸಾಲಿಡ್ ಫಿಗರ್ಸ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಹಾರ್ಡ್ ಟು ಕನ್ವಿನ್ಸ್ ಆನ್ ದ ಪ್ಲೇನ್. ಯಾಕಂದ್ರೆ ನಾವು ಬರ್ತೋರ್ಸಕಾಲ ನಿಮ್ಗೆ ಅರ್ಥ ಮಾಡ್ಕೊಳ್ತಾರೆ. ಸೊ ದಿಸ್ ದ ರೇಡಿಯಸ್. ಮತ್ತೆ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಯಾನ್ವಾಸ್ ಅಂದ್ರೆ ಇದೇನಿದೆ, ಈ ಬಟ್ಟೆ ಏನಿದೆ, ಇದು ಬಟ್ಟೆ ಇದೆ ಕ್ಲಿಯರಾ? ಇದು ಮತ್ತೆ ಇದು. ಈ ಬಟ್ಟೆ ಎಷ್ಟಿದೆ ಅಂತ ಕಂಡುಹಿಡಿಬೇಕಂತೆ. ಐ ಮೀನ್ ಅಲ್ಲ ವಾಟ್ ಲೆಂತ್ ಆಫ್ ದಿ ಕ್ಯಾನ್ವಾಸ್ ಅಂದ್ರೆ ಈ ಬಟ್ಟೆ ಎಷ್ಟಿದೆ ಅಂತ. ಈ ಬಟ್ಟೆನೂ ಆಕ್ಚುಲಿ ನಾವೊಂದು ರೆಕ್ಟಾಂಗಲ್ ಫಾರ್ಮ್ ಅಲ್ಲಿ ನಾವು ಅದನ್ನ ಬರ್ಕೊಂಡಾಗ ಅದ್ರಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಅಂತಂದ್ರೆ ಲೆಂತ್ ಆಫ್ ದಿ ಕ್ಯಾನ್ವಾಸ್ ಕಂಡುಹಿಡಿಬೇಕಂತ. this you have to find and the width is given, it is 2. ಅಂದ್ರೆ ಇದನ್ನ ಅವರು ಏನ್ ಮಾಡಿದ್ದಾರೆ, ಇದನ್ನ ಏನೇನೋ ಕಟ್ ತರ ಮಾಡಿ ಅವರು ಒಂದು ಕ್ಯಾನ್ವಾಸ್ ತರ ಮಾಡಿದ್ದಾರೆ, ಟೆಂಟ್ ತರ ಹಾಕಿದ್ದಾರೆ. ಓಕೆನಾ? ಇದನ್ನ ನೀವು ಕಂಡುಹಿಡಿಬೇಕು ಈಗ. ಸೊ ಅದೆಷ್ಟಿದೆ, ಏನೇನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಅವನು ಬಿಡಿ ಸೈಡ್ ಇಟ್ಕೊಳ್ಳೋಣ. ಕೋನಿಕಲ್ ಟೆಂಟ್ 12 ಮೀಟರ್ ಇನ್ ಡಯಾಮೀಟರ್ ಅಂತ. 12 ಮೀಟರ್ ಇನ್ ಡಯಾಮೀಟರ್ ಅಂತಂದ್ರೆ ರೇಡಿಯಸ್ ಎಷ್ಟಾಗುತ್ತೆ? ಸರ್ ನಾವು TSA ಕಂಡುಹಿಡಿಬೇಕು ಸರ್. ಹೌದು, TSA ಏನು ಬೇಡ. ಟು ಫೈಂಡ್ TSA LSA ಕಂಡುಹಿಡಿ ಸರ್.
R is equal to what? 6 inch. 6 meter. Slant height is equal to what? 63 meter. 63 meter. So height ಕಂಡುಹಿಡಿದುಕೊಂಡ್ಬಿಡ್ತೀರಾ? Height is equal to what? height and ಬೇಡ ಅಂತ ನಮ್ಗೆ LSA ಬೇಕು. LSA ಅಂದ್ರೆ CSC. CSC LSC ಎಲ್ಲ ಒಂದನೇ ಬೇಕು. LSA is equal to ಫಾರ್ಮುಲಾ ಏನಾಗುತ್ತೆ? 5 RL. So which is equal to 22/7 into R is 6 into L is 63. Simplify ಮಾಡಿ 7 1s are 7 9s ಆಗುತ್ತೆ. So when simplify this you will get ನಿಮಗೆ ಆನ್ಸರ್ 118 ಬರುತ್ತೆ. ಸಿಂಪ್ಲಿಫೈ ಮಾಡಬೇಕು ನೀವು. ಕ್ಲಿಯರಾ? ಸೊ ಇಷ್ಟು ಬರುತ್ತೆ. ಕ್ಲಿಯರ್ ಆಯ್ತಾ? ಈಗ ಅಂದ್ರೆ ಇದನ್ನೇ ಕಂಡಿಬೇಕು. CSA ಕಂಡುಹಿಡಿದ್ವಿ. ಅಂದ್ರೆ ಇದೇ ಏರಿಯಾ ಇದು CSA ಬಂದಿದೆ ಅಷ್ಟೇ ಏರಿಯಾನೇ ಇದು. ಇದೆಷ್ಟು ಏರಿಯಾ ಬಂತೀಗ? 1188 ಬಂತು ಇದ್ರಲ್ಲಿ ಏರಿಯಾ. ಈಗ ಅದರಲ್ಲಿ 2 ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ದಿ ಕ್ಯಾನ್ವಾಸ್ ನಮಗೆ ಫಾರ್ಮುಲಾ ಏನಾಗುತ್ತೆ? ಇದ್ರದ್ದು ಏರಿಯಾ ಕಂಡುಹಿಡಿತೀಗ. ವಾಟ್ ಇಸ್ ದ ಏರಿಯಾ? ಏರಿಯಾ ಇಸ್ ಈಕ್ವಲ್ ಟು ವಾಟ್? ಇಷ್ಟೇ ಬಟ್ಟೆನ ಅವರು ಈ ತರ ಸುತ್ತಿದ್ದಾರೆ ಅಂತ. ಇದೊಂದು ಪಿಲ್ಲರ್ ತರ ಹಾಕ್ಬಿಟ್ಟು ಟೆಂಟ್ ಅಲ್ಲಿ ಸುತ್ತಿದ್ದಾರೆ ಬಟ್ಟೆನ. ಸೊ ಅದ್ರದ್ದು ಏರಿಯಾ ಇದೇ ಬಟ್ಟೆ. ಸೊ ಏನಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಸೊ ಎಕ್ಸ್ ಇಂಟು 2 ಅವಾಗ ಏನಾಗುತ್ತೆ? ದಿಸ್ ಇಸ್ 1188 is divided by 2 is equal to what? X ಆಗುತ್ತೆ. ಸೊ x will be by 2 ಮಾಡಿ ಎಷ್ಟಾಗುತ್ತೆ? 594 ಆಗುತ್ತೆ. ಸೊ 594 ಮೀಟರ್. ಸೊ ಫಸ್ಟ್ ಕ್ವಶನ್ ಆನ್ಸರ್ ಸಿಕ್ಕಾಯ್ತು. ಸೊ ಲೆಂತ್ ನಮ್ಗೆ ಗೊತ್ತಾಯ್ತು. ಇಟ್ ಇಸ್ 594. ಅವನು ಮತ್ತೆ ಏನ್ ಕೇಳಿದಾನೆ ಅಂತ ಅಂದ್ರೆ ಆಲ್ಸೋ ಫೈಂಡ್ ದ ಕಾಸ್ಟ್ ಆಫ್ ದ ಕ್ಯಾನ್ವಸ್ ಅಟ್ ದ ರೇಟ್ ಆಫ್ 150 rupees per meter ಅಂತೆ. 1 ಮೀಟರ್ಗೆ ಪರ್ ಮೀಟರ್ ಅವರು 150 rupees ಆದ್ರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? So 9010 sir. Cost is equal to what? 90100 sir. ಕಾಸ್ಟ್ ಹೆಂಗ್ ಲೆಕ್ಕ ಹಾಕೋದು? Sir 594 into 150 sir. ಕಾಸ್ಟ್ 594 into 150 ಮಾಡಿದ್ರೆ ಎಷ್ಟು ಬರುತ್ತೆ? 90100 sir. Sir 1188 into 150 ಮಾಡ್ಬೇಕಲ್ಲ sir? ಪೆರಿಮೀಟರ್ ತಗೊಂಡ್ ಮಾಡ್ಬೇಕಲ್ಲ ಸರ್? ಈ ಕ್ವಶನ್ ಒಂಥರ ನನಗೂ ಹಂಗೆ ಅನಿಸ್ತಾ ಇದೆ. ಅಂದ್ರೆ ಪರ್ ಮೀಟರ್ ಸ್ಕ್ವೇರ್ ಮೀಟರ್ ಅಂತ ತಗೊಂಡಿದ್ರೆ ಅದೊಂಥರ ಆಗಿರುತ್ತೆ. ಕಾಸ್ಟ್ ಆಫ್ ಕ್ಯಾನ್ವಾಸ್ ಅಟ್ ದ ರೇಟ್ ಆಫ್ 150 rupees ಪರ್ ಮೀಟರ್. ಪರ್ ಮೀಟರ್ ಅಂದ್ರೆ ಯಾವ ತರ ಏರಿಯಾ ತಗೋಬೇಕಲ್ವಾ? ಬಟ್ಟೆ ಅಂತಂದ್ರೆ ಬಟ್ಟೆ ರೇಟ್ ನ ಏರಿಯಾ ಮಾಡಿರ್ತೀರ. ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾರ? ಸರ್ ಇದು 594 ಮೀಟರ್ ಇದೆ ಸರ್. ಯೂನಿಟ್ ನಲ್ಲಿ ಮೀಟರ್ ಇದೆ ಸರ್. ಅಲ್ಲ ಈಗ ಅವ್ರು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದು ಕ್ವಶನ್ ಈಗ ಕೊಡಬಾರ್ದು ಅಲ್ವಾ? 150 ಸರ್ rupees. ಅದು ಸುತ್ತಳತೆ ತಗೊಂಡ್ ಮಾಡಿದ್ರೆ ಆಗುತ್ತೆ. ಪೆರಿಮೀಟರ್ ಆಗಲ್ವಾ ಸರ್?
ಪೆರಿಮೀಟರ್ ಅಂದ್ರೆ ಇಲ್ಲ ಆಗಲ್ಲ ಅಂದ್ರೆ ಸರ್ ಪೆರಿಮೀಟರ್ ತಗೊಳಕ್ಕಾಗಲ್ಲ, ನಾವ್ ಏರಿಯಾ ಎಷ್ಟು ಕವರ್ ಆಗಿರುತ್ತೆ ಅದಷ್ಟು ತಗೋಬೇಕು. ಏರಿಯಾ ಅಂದ್ರೆ ಇವ್ರು ಹೆಂಗ್ ಕೊಡ್ಬೇಕಿತ್ತು ಅಂದ್ರೆ ಆಕ್ಚುಲ್ ಆಗಿ ಇವ್ರು ಕೊಡ್ಬೇಕಿದ್ದು ಯಾವ ತರ ಅಂದ್ರೆ ನಂಗೆ ಪ್ರಕಾರ ₹50 ಸ್ಕ್ವೇರ್ ಸ್ಕ್ವೇರ್ ಮೀಟರ್ಸ್ Per ಪರ್ square ಸ್ಕ್ವೇರ್ meter. ಮೀಟರ್ ಅಂತ ಕೊಡ್ಬೇಕಿತ್ತು ಅವ್ರು. ಪರ್ ಸ್ಕ್ವೇರ್ ಮೀಟರ್ ಅಂತ ಕೊಟ್ಟಿದ್ರೆ ಅದಕ್ಕೆ ಒಂದು ಮೀನಿಂಗ್ ಇದೆ. ಅವಾಗ ಏನಾಗೋದು Yes. ಟೋಟಲ್ ಏರಿಯಾ ಎಷ್ಟಿತ್ತು 1188 ಇತ್ತಲ್ಲ, ಅವಾಗ ನಾವ್ Yes, ಹೆಂಗ್ sir. ಮಾಡ್ಬೇಕಿತ್ತು into 150. into 1. ಇಂಟು 150 ಮಾಡ್ಬೇಕಿತ್ತು ಆಕ್ಚುಲ್ ಆಗಿ. 1,78,200 ಆಗ್ತಿತ್ತು. ಅವಾಗ ಆತರ ಮಾಡ್ಬೇಕಿತ್ತು. 1188 ಪೆರಿಮೀಟರ್ ತಗೊಂಡ್ ಮಾಡಿದ್ರು 1,78,800 ಬರುತ್ತೆ ಸರ್. ಇಂಟು ಎಷ್ಟು ಮಾಡಿದ್ರು 150 ಇಷ್ಟು ಆಕ್ಚುಲಿ ಇದು ಬರ್ಬೇಕಿತ್ತು. ಕ್ವಶನ್ ಏನೋ ಸ್ವಲ್ಪ ಇದು ಬರೋ ಮೀಟರ್ ಲೆಕ್ಕ ಹಾಕೋದಲ್ಲ, ಸ್ಕ್ವೇರ್ ಮೀಟರ್ ಕೊಡ್ಬೇಕಿತ್ತು. ಇದು ನೋಡಿ, the capacity and the base area of ಸರ್ ಅದು ಲಾಸ್ಟ್ ಕ್ವಶನ್ ಅದು TS ಅಲ್ಲ ಸರ್, LSN ಮಾಡ್ಬೇಕು ಅದು TSN ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ಅದು? LSA ಮಾಡ್ಬೇಕು TSA ಮಾಡ್ಬೇಕು ಅಂತಾನ? ಅಲ್ಲಲ್ಲ, ಟಿ ಬರೋದೇ ಇಲ್ವಲ್ಲ. ಟಿ ಅಂದ್ರೆ ಬೇಸ್ ಏರಿಯಾ ಅಂತ ತಗೋಬೇಕು. ಅದೇ ಅವರು ಕೇಳಿದರೆ ಅವ್ರು ಕೆಳಗಡೆ ಬಟ್ಟೆ ಹಾಕ್ತಾ ಇಲ್ಲ. ಅವ್ರೇ ನೋಡಿ ಕ್ವಶನ್ ನೋಡಿ ಕರೆಕ್ಟ್ ಆಗಿ. ಫೈಂಡ್ ವಾಟ್ ಲೆಂತ್ ಆಫ್ ಕ್ಯಾನ್ವಾಸ್ 2 meter width is required to make a conical tent. ಅಷ್ಟೇ. ಕೋನಿಕಲ್ ಟೆಂಟ್ ಅಂದ್ರೆ ಇಷ್ಟೇ, ಓಕೆನಾ? ಸೊ ಅವ್ರು ನೆಲ ಮೇಲೆ ಮಲ್ಕೋತಿದ್ದಾರೆ. ಇಲ್ಲೂ ಬಟ್ಟೆ ಇದ್ದಿದ್ರೆ ಅವಾಗ ನೀವೇನ್ ತಗೋಬೇಕಿತ್ತು? ಅರ್ಥ ಆಯ್ತಾ ಮನುಷ್ಯ? ಅಂದ್ರೆ ಅವರು ನಿಮ್ಗೇನ್ ಡೌಟ್ ಇರು? TSA ತಗೊಳ್ಳೋದ? TSA ತಗೊಂಡ್ಬೋದ ಅಂತ ಯಾವ ತರ? ಹಂಗಲ್ಲ ಸರ್, ಇದು ಕ್ವಶನ್ ಇದೆ TSA ಕಂಡಿಡಿಬೇಕು ಅಥವಾ LSA ಕಂಡಿಡಿಬೇಕು ಅಂತ ಗೊತ್ತಾ? ಏನ್ ಕಂಡಿಡಿಬೇಕು ಅಂತ? LSA ಕಂಡಿಡಿಬೇಕು. TSA ಅನ್ನೋದು ಬರೋದೇ ಇಲ್ಲ. TSA ಅನ್ನೋದು ಯಾವಾಗ ಬರುತ್ತೆ ಹೇಳಿ? ಬೇಸ್ ಏರಿಯಾನು ಕನ್ಸಿಡರ್ ಮಾಡಿದಾಗ, ಬೇಸ್ ಏರಿಯಾ ಕನ್ಸಿಡರ್ ಮಾಡಿದಾಗ ನಿಮ್ಗೆ TSA ಬರುತ್ತೆ. ನೋಡಿ, ಮತ್ತೆ ಇನ್ನೊಂದು ಕೋನಿಕಲ್ ಟೆಂಟ್ ಅಂತ ಅಂದ್ರೆ ಅಷ್ಟು ಮಾತ್ರ ತಗೋಬೇಕು. LSA ಮಾತ್ರ ತಗೋಬೇಕು. ಸರಿನಾ? ಎಸ್ ಸರ್. ಇಲ್ಲಾಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಅವ್ನ್ ಏನ್ ಕೊಡ್ಬೇಕಿತ್ತು ಗೊತ್ತಾ? ಇಲ್ಲಿ ಇಲ್ಲ ನೀವು 594 ಮಾಡೋದಲ್ಲ, ಆ ತರಾನೇ ಅದೇ ಹೆಂಗ್ ಮಾಡ್ಬೇಕಿದ್ರೆ ಅವ್ನ ಕ್ವಶನ್ ಹೆಂಗ್ ಕೊಡ್ಬೇಕಿತ್ತು ಅಂದ್ರೆ 150 rupees ಪರ್ ಏನು ಪರ್ ಮೀಟರ್ ಲೆಂತ್ ಅಂತ ಕೊಡ್ಬೇಕು. ಅವ್ನ ಲೆಂತ್ ಅಂತ ಇಲ್ಲೆಲ್ಲಾದ್ರೂ ಮೆನ್ಷನ್ ಮಾಡ್ಬೇಕಿತ್ತು ಅವನು, ಅಲ್ವಾ? ಅವಾಗ ಆ ತರ ಮಾಡಿ. ಕೆಪಾಸಿಟಿ ಅಂತಂದ್ರೆ ಯಾವತ್ತು ನೆನಪಿರ್ಲಿ ವಾಲ್ಯೂಮ್ ಅಂತ. ಕೆಪಾಸಿಟಿ ಅಂತ ಬೇಸ್ ಏರಿಯಾ ಅಂತ ರೈಟ್ ಸರ್ಕ್ಯುಲರ್ ಪ್ರೆಷರ್ 9856 centimeter cube ಅಂದ್ರೆ ವಾಲ್ಯೂಮ್ ಇಸ್ 0.6 centimeter cube. ಬೇಸ್ ಏರಿಯಾ ಅಂದ್ರೆ ಏನು? ಡೈರೆಕ್ಟ್ ಆಗಿ ಬರ್ಬಿಡ್ಲಕ್ಕ. ವಾಲ್ಯೂಮ್ ಅಂದ್ರೆ ಏನು? ಸರ್ಕಲ್ ಇಲ್ಲಿ πr² ಅಂತ ಬರ್ಬಿಡ್ತೀವಿ. πr² is equal to 616 centimeter square. Find the curved surface area ಅಂದ್ರೆ LSA ಅಂದ್ರೆ CSA area ಅಂತ ಕೇಳ್ತಾರೆ. CSA ಗೆ ಫಾರ್ಮುಲಾ ಏನು ಹೇಳಿ? YR
ನೋಡಿ ಈ πr ಸ್ಕ್ವೇರ್ ಜಾಗದಲ್ಲಿ ನಾನು ಇದನ್ನ ಸ್ವಲ್ಪ ನೋಡ್ಬೋದಾ ಇಲ್ಲಿ ನನಗೆ ಹೆಚ್ಚು ಸಿಕ್ಬಿಡುತ್ತೆ ಬೇಕಾ ಸಪ್ರೇಟ್ ಮಾಡಿದ್ರೆ ಏನೋ ಅನುಕೂಲ ಆಗುತ್ತಾ ಅಂತ ಮೇನ್ ಆಗಿ ನಮ್ಗೆ ಬೇಕಿರೋದು ಆರ್ ಮತ್ತೆ ಎಲ್ ಅಲ್ವಾ ಆರ್ ಮತ್ತೆ ಎಲ್ ಬೇಕಿರೋದ್ರಿಂದ ಹೌದು ನಾವು ಅದಕ್ಕೂ ಸ್ವಲ್ಪ ಫಸ್ಟ್ ಇದರಿಂದ ಫೈಂಡ್ ಮಾಡಿ ಆರ್ನ ಇದರಿಂದ ನೋಡಿ ಒಂದು ಕೆಲಸ ಮಾಡಿ ಇದರಿಂದ ಆರ್ನ ಫೈಂಡ್ ಮಾಡಿ ಇದರಿಂದ ನೀವು ಹೆಚ್ಚಿನ ಫೈಂಡ್ ಮಾಡಿ ಮತ್ತೆ ಆ ರಿಲೇಶನ್ಶಿಪ್ ಇತ್ತಲ್ಲ ಅದ್ರಿಂದ ನೀವು ಎಲ್ ಕಂಡು ಇಟ್ಕೋಬೇಕು ಸೊ ಇದರಿಂದ ನೀವು ಹೆಂಗ್ ಆರ್ ಕಂಡು ಇಟ್ಕೋತೀರಾ 22/7 into r square is equal to 616. So simplify ಮಾಡಿದ್ರೆ ಏನಾಗುತ್ತೆ 22 ಇಂದ ಏನಾದ್ರು ಡಿವೈಡ್ ಮಾಡಿ 22 11 twos and then 11 56 or 66 sir 616 ಹೋಗುತ್ತಲ್ಲ 11 twos 11 fives are 55 so 6 are 66 66. So next to 2 ones are 2 20 28 sir. So r square is equal to 28 into 7. So therefore r is equal to what? Multiply ಮಾಡೋಣ 196 196 ಬರುತ್ತೆ ರೂಟ್ 196 14 ಆರ್ ಬರುತ್ತೆ ಇದರಿಂದ ನೀವು ಎಕ್ಸ್ಪೆಂಡ್ ಇಟ್ಕೋಬೇಕು ಹೆಂಗೆ ಅಂತಂದ್ರೆ 1/3 ಇಂಟು πr ಸ್ಕ್ವೇರ್ ಗೊತ್ತು ನಿಮ್ಗೆ ಎಷ್ಟು 616 ಇಂಟು h is equal to 98/6 ಇದು ಡಿವೈಡ್ ಆಗ್ಬೋದು ಅಂತ ಅನ್ಸುತ್ತೆ ಡೈರೆಕ್ಟ್ಲಿ ಸೊ 616 ಇಂದ ಹೋಗುತ್ತೆ ಅನ್ಸುತ್ತೆ 11 ಇಂದನೇ ಟ್ರೈ ಮಾಡಿ ಹೋಗುತ್ತೆ 11 56 ಹೋಯ್ತಲ್ವಾ ಇದು 11 ಇಂದ ಟ್ರೈ ಮಾಡಿ ನೀವು ಸಾಲ್ವ್ ಮಾಡಿ ಏನ್ ಹೆಚ್ಚು ಮಾಡ್ತೀವಿ 48 ಬರುತ್ತೆ. ಬರ್ತಾ 11 ಇಂದ ಕ್ಯಾನ್ಸಲ್ ಆಗುತ್ತೆ ಸರ್. 11 ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಟೋಟಲ್ ಸಿಂಪ್ಲಿಫೈ ಮಾಡಿದ್ರೆ 48 ಬರುತ್ತೆ. 48 ಸೆಕ್ರಿಫೈಸ್ ಬರುತ್ತಲ್ವಾ. ಸೊ ನಿಮ್ಗೆ ಆರ್ ಗೊತ್ತಾಯ್ತು, ಎಚ್ ಗೊತ್ತಾಯ್ತು. ಇವೆರಡನ್ನು ಯೂಸ್ ಮಾಡ್ಕೊಂಡು ಈಗೆಲ್ಲ ಎಲ್ ಕಂಡುಹಿಡ್ಕೊಳ್ಳಿ. ಎಲ್ ಇಸ್ ಈಕ್ವಲ್ ಟು ವಾಟ್ ರೂಟ್ ಆಫ್ 48 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್. ಸೊ ಇಟ್ ಇಸ್ ಈಕ್ವಲ್ ಟು ಏನಾಗುತ್ತೆ 48 ಸ್ಕ್ವೇರ್ ಎಷ್ಟಾಗುತ್ತೆ 48 into 48 14 ಸ್ಕ್ವೇರ್ ಎಷ್ಟಾಗುತ್ತೆ 48 into 28 ಕವಿತಾ So 2314 sir. ಎಷ್ಟು ಬರ್ತಿದ್ದು 2314 sir. 2314 ಎರಡು ಆಡ್ ಮಾಡಿದ್ರೆ ಆಗುತ್ತಾ 6 20 ಒಂದು ನಿಮಿಷ ಸರ್ 48 ಸ್ಕ್ವೇರ್ 2304 ಬರುತ್ತೆ.
2304 2304 ನಮಗೆ 2500 ಸೊ ಎಲ್ಲ ಗೊತ್ತಾಯ್ತು ಇದನ್ನೆಲ್ಲ ಸ್ವಲ್ಪ so Two five 2,510, sir. Okay. So next question ತಗೊಳ್ಳೋಣ. ಸ್ವಲ್ಪ MCQ questions ನೋಡ್ತಾ ಹೋಗೋಣ. If the diameter of the base of the cone is the diameter of the base of the cone is 10 centimeter, then what is the radius of the base of the cone? It is 5 centimeter, and its height is 12 centimeter. Then the curved surface area. So CSA, LSA and only CSA on the CSA is equal to what? Pi RL. So which is equal to pi in terms of final answer. So pi into L is what? L is equal to root of 25 plus 1.4. So which is equal to root 169, which is equal to 65 centimeters square, sir. Option B. The total surface area of cone whose radius is r by 2. Total ನೋಡಿ ಇಲ್ಲಿ ನೋಡಿ total ಅಂತ ಕೇಳಿದ್ರೆ total surface area whose radius is r by 2. Slant height is 2L actually. ಈ ತರ ನಮಗೆ is 2L. 2L ಅಂತ. So ಏನಾಗ್ತದೆ total surface area ಫಾರ್ಮುಲಾ ಏನಾಗುತ್ತೆ? pi r into r plus L. R plus L ಆಗುತ್ತೆ. which is equal to pi into r. R ಅಂದ್ರೆ ನೀವು r by 2 ಸಬ್ ಮಾಡಬೇಕು. ಓಕೆನಾ? ಇಲ್ಲಾಂದ್ರೆ ಏನಾದ್ರು ಡ್ಯಾಶ್ ಗೀಸ್ ಏನಾದ್ರು ಹಾಕೋದು ಅಷ್ಟೇ. ಸೊ ಇಂಟು r by 2 plus 2L ಹಾಕೊಳ್ಳಿ. ಸಿಂಪ್ಲಿಫೈ. If I take 2 common, 2 no common ತಂದ್ರೆ ಅದೇನಾಗುತ್ತೆ? Or else if you multiply that with, I mean, ಒಳಗಡೆ multiply ಮಾಡಿ. yr into ಏನಾಗುತ್ತೆ? 2 multiply ಮಾಡಿದ್ರೆ r by 4 ಆಗುತ್ತೆ. ಪ್ಲಸ್ ಇದು 2 ಕ್ಯಾನ್ಸಲ್ ಆಗುತ್ತೆ. ಬರೀ L ಬರುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಅಂತ. The ratio of the volume of two cones is 2:3, and the ratio of the radii of their base is 1:2. The ratio of their height is the ratio of their height is. So they are given the volumes. So volume of first cone, the ratio to volume 1 by volume 2. Volume 1 they are put in 2/3 ಅಂತ ಅವನೇ ಕೊಟ್ಟಿದ್ದಾನಲ್ವಾ. ಸೊ ವಾಲ್ಯೂಮ್ 1 ಫಾರ್ಮುಲಾ ಏನಾಗುತ್ತೆ?
1/3 y ಹಂಗೆ ಇರುತ್ತೆ y r square h ಅಂದ್ರೆ I call it as r1 square h divided by 1/3 I call it as h1. So r2 square h2. Okay, and it is given by it is 2/3. And also ನೋಡಿ ಕ್ಯಾನ್ಸಲ್ ಆಗುತ್ತೆ ಕಾಣಿಸ್ಬೋದು. So 1/3 by 1/3 ಕ್ಯಾನ್ಸಲ್ ಆಗುತ್ತೆ. So ಇಲ್ಲಿ ನಾವು ಉಳಿದಿದ್ದು ಇಷ್ಟಲ್ವಾ? I can say so h1 ratio ತಗೊಂಡ್ಬಂದ h1 h2 ಅವ್ರು ಕೇಳೋದು ರೇಷಿಯೋ ಆಫ್ ದ ರೈಟ್ ಕೇಳಿರೋದ್ರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗ್ತದೆ 2r2 ಸ್ಕ್ವೇರ್ divided by 3r1 ಸ್ಕ್ವೇರ್ ಆಗುತ್ತೆ. ಬಟ್ ಅವನು ರೇಷಿಯೋ ಆಫ್ ದ ರೇಡಿಯೈ ಕೂಡ ಕೊಟ್ಟಿದ್ದಾನೆ. ಏನು ರೇಷಿಯೋ ಆಫ್ ದ ರೇಡಿಯೈ ಅಂತಂದ್ರೆ r1/r2 is also given, it is 1/2 ಸ್ಕ್ವೇರ್. ಉಲ್ಟಾ ತಗೊಂಡ್ಬಿಡೋಣ ಇಲ್ಲಿ, ಯಾಕಂದ್ರೆ r2/r1 ಇರೋದ್ರಿಂದ ಉಲ್ಟಾ ತಗೋಣ. ಅಂದ್ರೆ r2/r1 is equal to what 2/1 ಆಗುತ್ತೆ. ಸ್ಕ್ವೇರ್ ತಗೊಂಡ್ಬಿಡೋಣ, r2 square by r1 square is equal to ಏನಾಗುತ್ತೆ 4/1 ಆಗುತ್ತೆ. So 2/3 into 2/1. So it is equal to 3/3. So ಅಂದ್ರೆ if you take the ratio which implies English to 3/3. Yeah. If the height of the given cone is doubled and the radius of the base remains the same, then the ratio of the volume of the given cone to that of the second cone will be. Question ಸರಿಯಾಗಿ ಅರ್ಥ ಮಾಡ್ಬೇಕು. If the height of the cone is doubled, ಅಂದ್ರೆ ಒರಿಜಿನಲ್ ಕೋನ್ ಏನಿದೆ I call it as original cone. ಒರಿಜಿನಲ್ ಕೋನ್ ತಗೊಂಡ ಒರಿಜಿನಲ್ ಕೋನ್ ಏನಾಗುತ್ತೆ 1/3 r square h ಅಂತ ಅನ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇಫ್ ದ ಹೈಟ್ ಆಫ್ ವಿ ಡ್ಯಾಶ್ ಅಂತ ಅನ್ಕೊಳ್ಳ ವಿ ಡ್ಯಾಶ್ ಅಥವಾ v1 ಏನೋ ಒಂದು is equal to what 1/3 pi r dash square h dash 1/3 pi r ಹಂಗೆ ಇರುತ್ತೆ. ರೇಡಿಯಸ್ ಇಸ್ ಸೇಮ್ ಅಂತ ಕೊಟ್ಟಿದ್ದಾನೆ. ಹಾಗಾಗಿ r ಸ್ಕ್ವೇರ್ ಅಂತಾನೆ ಬರ್ಕೊಂಡ್ಬಿಡ್ತೀವಿ. ಹೈಟ್ ಡಬಲ್ ಆಗಿದೆ ಅಂತ ಅಂದ್ರೆ ಇಲ್ಲಿ h ಇದ್ರೆ ಇಲ್ಲಿ 2 times h ಅಂತ ಬರ್ಬೋದು. ಅರ್ಥ ಆಯ್ತಾ? ನಾನು ಏನ್ ಚೇಂಜ್ ಮಾಡ್ಬೇಕು ಇಲ್ಲಿ. ಈಗ ಯು ಟೇಕ್ ದ ರೇಷಿಯೋಸ್. ನಾವು ಏನ್ ಕೇಳೋದು ರೇಷಿಯೋ ಆಫ್ ದ ವಾಲ್ಯೂಮ್ಸ್ ಅಲ್ವಾ. ಒರಿಜಿನಲ್ ವಾಲ್ಯೂಮ್ ಡಿವೈಡ್ ಬೈ ಬಂದಿರೋಂಥ ವಾಲ್ಯೂಮ್ v/v dash is equal to ಅಂತ ನೋಡೋಣ. ಸೊ 1/3 by r square h divided by 1/3 1:2 sir into 2h. So ಇನ್ನು ಸಿಂಪ್ಲಿ ಮಾಡಿ ಎಲ್ಲ ಕ್ಯಾನ್ಸಲ್ ಆಗ್ತದೆ 1/2 ಅಂತ. ಸೊ which implies 1:2. ಸರ್ ಸರ್ ಅದು v/v dash ತಗೋಬೇಕಾದ್ರೆ v dash by v ತಗೋಬೇಕಂದ್ರೆ ಕನ್ಫ್ಯೂಸ್ ಆಗಿತ್ತು ಸರ್. ಅದು ಹೆಂಗ್ ತಗೋಬೇಕು ಸರ್ ಅದು? The ratio of the volume of the given cone. Given cone ಅಂದ್ರೆ ಏನು? ಒರಿಜಿನಲ್ ಕೋನ್. 2 ಅನ್ನೋದು ಕೆಳಗಿರ್ಬೇಕು ಯಾವತ್ತು. To the second cone. ಸೆಕೆಂಡ್ ಕೋನ್ ಅಂದ್ರೆ ಅದಕ್ಕೆ ನಾನು ಹೇಳಿದ್ದೀನಿ this is the original cone, given cone. ಓಕೆನಾ? This is the given cone. ನೋಡಿ 2 ಅನ್ನೋದು ಯಾವತ್ತೂ ಗಿವನ್ ಕೋನ್ ಮೇಲಿರ್ಬೇಕು. 2 ಯಾವುದು ಸೆಕೆಂಡ್ ಕೋನ್ ಏನಿದ್ರೆ ಅದು ಕೆಳಗಡೆ ಇರ್ಬೇಕು ಯಾವತ್ತು. ಅರ್ಥ? ನೀವು ಉಲ್ಟಾ ತಗೊಂಡ್ರೆ ಆನ್ಸರ್ ನಿಮ್ಗೆ 2:1 ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಸರ್ ಗಿವನ್ ಕೋನ್ 2 ಅಂತ ಇದ್ದಾಗ ಅವಾಗ 2 ಅನ್ನೋದು ಕೆಳಗಡೆ ಬರುತ್ತೆ. 2 ದಟ್ ಆಫ್ ಸೆಕೆಂಡ್ ಕೋನ್ ಅಂತ ಆದಾಗ ಅದು ಕೆಳಗಡೆ ಬರುತ್ತೆ. ಉಲ್ಟಾ ತಗೊಂಡ್ರೆ ಏನಾಗುತ್ತೆ ನಿಮ್ಗೆ 2:1 ಬರುತ್ತೆ. The right circular cone, the radius of its base is 7 centimeter and its height is 24 centimeter. A cross section is made through the midpoint of height
parallel to its base. The volume of the upper portion is water. So ಕ್ವಶನ್ ಅರ್ಥ ಆಯ್ತಾ ಇದು? ಸರ್ ಅಂದ್ರೆ ಇಲ್ಲಿ ಕೋನ್ ಅನ್ನ ಕಟ್ ಮಾಡಿರ್ತಾರಲ್ಲ ಸರ್ ಇಲ್ಲಿ? ಹೌದು, ಅಂದ್ರೆ ಫಸ್ಟ್ ನಮ್ಮ ಹತ್ರ ಒಂದು this is the radius of the base of the cone. Radius, the radius of base is 7 centimeters. Right, 7 centimeters. Okay, so this is the height alva. This is the height of the cone. A cross section is made to the mid. Height also given. Height is 24 centimeter. Midpoint cone na cut ಮಾಡ್ತಾರೆ. So they cut the cone at the midpoint. So midpoint ಅಲ್ಲಿ cone ನ ಕಟ್ ಮಾಡಿದಾಗ ಏನಾಗುತ್ತೆ, ಹೀಗೆ ಕಟ್ ಮಾಡ್ತಾರೆ ಮಿಡಲ್ ಗೆ. ಓಕೆನಾ? ಈ ತರ ಮತ್ತೆ ಒಂದು ಕ್ರಾಸ್ ಸೆಕ್ಷನ್ ಬರುತ್ತೆ. ಅರ್ಥ ಆಯ್ತಾ? ಇದನ್ನ ಅದನ್ನೇನಾದ್ರು ಕ್ಲೂ ಕೊಟ್ಟಿದ್ದಾನೆ, ಏನಾದ್ರು ಮಿಡ್ ಪಾಯಿಂಟ್ ಕೊಟ್ಟಿದ್ದಾನೆ ಅಂತಂದ್ರೆ ಎಕ್ಸಾಕ್ಟ್ಲಿ ಈ ಡಿಸ್ಟೆನ್ಸ್ ಎಷ್ಟು ಇರುತ್ತೆ? ಇದು 12 ಇರುತ್ತೆ. ಡೆಫಿನೆಟ್ಲಿ ಎಷ್ಟು ಇರುತ್ತೆ? 12 ಇರುತ್ತೆ. 12 ಆಯ್ತು ಹೈಟ್. ಬಟ್ ಪ್ರಾಬ್ಲಮ್ ಈಸ್ ಟು ಫೈಂಡ್ ಆರ್. ಪ್ರಾಬ್ಲಮ್ ಈಸ್ ಟು ಫೈಂಡ್ ಆರ್. ಹೌ ಟು ಫೈಂಡ್ ಆರ್? ಸ್ಲ್ಯಾಂಟ್ ಹೇಗೆ ಮಾಡ್ತೀರಾ? ರೇಡಿಯಸ್ ನ ಕಂಡುಹಿಡ್ಕೊಳ್ಬೇಕು. 7 ಹಾಫ್ ತಗೊಂಡ್ರೆ ಆಗತ್ತೆ ಸರ್? ಅದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಹೌದು, 7 ಹಾಫ್ ತಗೊಂಡ್ರೆ ಆಗುತ್ತೆ. ಇನ್ನೊಂದ್ ತರ ಏನ್ ಮಾಡ್ಬೋದು ಅಂದ್ರೆ ಸಿಮಿಲಾರಿಟಿ ಕೂಡ ಯೂಸ್ ಮಾಡ್ಬೋದು. ಇದನ್ನ ಟ್ರಯಾಂಗಲ್ ತರ ಅಂತ ಅನ್ಕೊಳ್ಳಿ. ಎ ಪಿ ಸಿ ಡಿ ಇ ಅಂತ ತಗೊಂಡ್ರೆ, ಸೊ ಯು ಕ್ಯಾನ್ ಯೂಸ್ ದ ಸಿಮಿಲಾರಿಟಿ ಪ್ರಾಪರ್ಟಿ ಅಂಡ್ ಯು ಕ್ಯಾನ್ ಫೈಂಡ್. ಡೆಫಿನೆಟ್ಲಿ ಇವೆರಡು ಪ್ಯಾರಲಲ್ ಇದೆ ಅಲ್ವಾ? ಪ್ಯಾರಲಲ್ ಆಗಿದ್ರೆ ಯಾವ್ದೋ ಪ್ರಾಪರ್ ಇದು ಥಿಯರಮ್ ಇದು ಗೊತ್ತಾ? ಈಗ ಗೊತ್ತಿದ್ಯಾ? ನೆನಪಿದ್ಯಾ? ಥೇಲ್ಸ್ ಥಿಯರಮ್ ಸರ್. AB by BD is equal to ಥಿಯರಮ್ ಅಂತಂದ್ರೆ ಅದು ಹಿಂಗೆ ಹೇಳ್ಬೇಕಿತ್ತು. ಇಲ್ಲಾಂದ್ರೆ ಸಿಮಿಲಾರಿಟಿನೇ ತಗೊಳ್ಳಿ, ಅಂದ್ರೆ ಏನು ಆಗಲ್ಲ. ಏನ್ ತಗೊಂಡ್ರೆ ಯಾವ ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ? ABD, ABC ಮತ್ತೆ ADE. ABC similar to ADE ಆಗುತ್ತೆ. They are similar. You can take the ratios. So AB by ಮಾಡ್ತಿದ್ದೀರಾ? AB by AD is equal to what? BC by DE. DE ಆಗುತ್ತೆ. ಸೊ AB by AC ಅಂತಂದ್ರೆ ನಿಮ್ಗೆ AB AC by AE ಸರ್. ಅಲ್ಲ, ಅದೇನ್ ಬೇಡ ನಮ್ಗೆ. ಸ್ಲ್ಯಾಂಟ್ ಹೈಟ್ ಬಗ್ಗೆ ಏನು ಕ್ವಶನ್ ಕೊಟ್ಟಿಲ್ಲ ಅಂದ್ರೆ ನಮಗೆ ಬೇಕಿರೋದು PC ಅಲ್ವಾ? ಸೊ PC ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ 24 is equal to BC. BC is ಕಂಡುಹಿಡಿಬೇಕು. divided by DE is 7. ಸೊ 2 ಆಗುತ್ತೆ. ಅಂದ್ರೆ ನಿಮ್ಗೆ 7 ಇಲ್ಲಿ ಹೋಗುತ್ತೆ, by 2 ಆಗುತ್ತೆ. ನಿಮ್ಗೆ BC ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ? 3.5. ಸೊ 3.5 ಆಗುತ್ತೆ. ಆ ಕ್ಲಾಸ್ ಇದೆ ಅಂತ ಹೇಳೋದು ಯಾಕೆ ಹೋಗಿ ಬೈ. Option 2 sir, 154 centimeter cube.
ವಾಲ್ಯೂಮ್ ಫಾರ್ಮುಲಾ ಏನು? ವಾಲ್ಯೂಮ್ ಇಸ್ ಈಕ್ವಲ್ ಟು 1/3 pi r square h. r square h. ಸೊ ನಮಗೆ 1/3 ಗೊತ್ತಾಯ್ತು. y ಅಂತ ಅಂದ್ರೆ So 154 centimeter cube, sir. ವೆರಿ ಗುಡ್. ಸೊ r ಅಂದ್ರೆ ಎಷ್ಟಾಯ್ತು? 3.5 into 3.5 into h is 12. So 3.5 ones are 3.5 twos are 2 ones are 2 11s are. So ಇದೆಲ್ಲ ಸಿಂಪ್ಲಿಫೈ ಮಾಡಿದ್ರಾ? 3 ones are 3 4s are ಕೆಳಗಡೆ ಏನು ಉಳಿದಿಲ್ಲ. ಸೊ ನಿಮ್ಗೆ ಆನ್ಸರ್ 124 3 Start matter in class. Sir, ಹೇಳಿ sir, last question ಅಲ್ಲಿ sir. The two triangles are similar if the corresponding sides are in proportion ಅಂತ ಒಂದು ಇದಿತ್ತು ಸರ್. ಅದ ಯಾವುದು ಇಲ್ಲಿ ಮಾಡಿದಿರಲ್ಲ ಸರ್, ABC similar to triangle AD ಅಂತ. ಅಂದ್ರೆ ಫಸ್ಟ್ ಗೆ ಸಿಮಿಲರ್ ಅಂತಾನೆ ತಗೊಂಡು the sides are in proportion, ಅದು ಸಿಮಿಲರ್ ಅಂತಾನೆ ಹೆಂಗ್ ತಗೊಂಡ್ರು ಸರ್ ಅದು? ಅದು SAS ಪ್ರಕಾರ ಅಲ್ಲ, ಇದು ಎರಡು ಸೈಡ್ಸ್ ಇದಿತ್ತು AS ಅಲ್ಲ AS ಏನೋ ಬೇಡಪ್ಪ, AA ತಗೊಳ್ಳಿ. A ಕಾಮನ್ ಇದೆಯಾ? ಆಂಗಲ್ ಬಿ ಮತ್ತೆ ಆಂಗಲ್ ಡಿ 90 ಡಿಗ್ರಿ ಇದೆಯಾ? ಸೊ A ಕ್ರೈಟೀರಿಯಾ ಮೇಲೆ ನಾವು ಅಂದ್ರೆ ಎರಡು ಸರ್, ಒಂದು A ಕಾಮನ್ ಆಂಗಲ್ ಇದೆ ಸರ್, ಒಂದು B 90 ಡಿಗ್ರಿ D 90 ಡಿಗ್ರಿ ಇದೆ ಸರ್. ಹೌದು, ಅಷ್ಟೇ ಸಾಕು ನಮ್ಗೆ. AA ಕ್ರೈಟೀರಿಯಾ ಎರಡು ಆಂಗಲ್ ಆದ್ರೆ ಸಾಕು ಸರ್. ಎರಡು ಆಂಗಲ್ ಇದೆ ಸರ್, ಅದನ್ನ AA ಅಂತೀವಿ. ಎರಡು ಆಂಗಲ್ ಇದ್ರೆ ಥರ್ಡ್ ಆಂಗಲ್ ಕೂಡ ಈಕ್ವಲ್ ಅದೇ ಆಗುತ್ತಲ್ಲ, AA ಕ್ರೈಟೀರಿಯಾ ಅಂತ ಕರಿತೀವಿ. ಆಂಗಲ್ ಓಕೆ ಸರ್. ಮಾಡಿ if the area of the base of the cone is 70 centimeters square, centimeters square, and the area of the curved surface area is then the volume is ಏನೇ ಕೊಟ್ಟಿದ್ದಾನೆ ಮಾಡ್ತೀನಿ. ಒನ್ area of the base ಅಂದ್ರೆ 5r square is equal to 770, and area of the curved surface area ಅಂತ 5rl equal to 4. ನಾವು ಕಂಡುಹಿಡಿಬೇಕಾದೇನು? volume B is equal to formula 1/3 pi r square h. So which is equal to pi r square already equal to 1/3 into 770 into height ಒಂದು ಕಂಡುಹಿಡಿಬೇಕಿದೆ. ಸೊ ಇದು ಮತ್ತೆ ರಿಸ್ಕಿ ಜಾಬ್ ಅಲ್ವಾ? ದಿಸ್ ಇಸ್ ಅಗೇನ್ ರಿಸ್ಕಿ ಜಾಬ್, ಹೌದಾ ಇಲ್ಲ? ಯಾಕೆ ಹೇಳಿ? ಅದೇ ಅವಾಗಲೇ ಮಾಡಿದ್ರು ಅದೇ ತರಾನೇ, 1 ರಿಂದ 6 ಕಡೆ ಇಟ್ಕೋಬೇಕು. H ಬೇಕಂದ್ರೆ ನಿಮ್ಗೆ ಮತ್ತೆ R ಬೇಕು, L ಬೇಕು. 1 ರಿಂದ L ಕಡೆ ಇಟ್ಕೋಬೇಕು, 1 ರಿಂದ R ಕಡೆ ಇಟ್ಕೋಬೇಕು. ಮತ್ತೆ ಅದ್ಮೇಲೆ ಪೈಥಾಗೋರಸ್ ಥಿಯರಂ ಹಾಕಿ H ಕಂಡು ಇಟ್ಕೋಬೇಕು. ಅರ್ಥ ಆಯ್ತಾ ಮಾಡೋದು ಹೆಂಗೆ ಅಂತ? ಈಗ ನನಗೆ ಈ H ಬೇಕು, ಈ ವೇರಿಯಬಲ್ ಬೇಕೀಗ. ಆ A ವೇರಿಯಬಲ್ ಕಂಡು ಡಿಸ್ಕಸ್ ಮಾಡಬೇಕು. ಇದರಿಂದ ಆಸ್ ಯೂಶುವಲ್ ನಿಮ್ಗೆ ಏನ್ ಸಿಗುತ್ತೆ? R ಸಿಗುತ್ತೆ. ಸೊ ಏನಾಗುತ್ತೆ? 22/7 into R square is equal to 770. So R square is equal to
770 into 7. So divide ಆಗುತ್ತಾ? 23 ಇಂದ ಹೋಗುತ್ತೆ ನಾವು. So 11 2s are 11 7s. 11 2s are 11 7s are 35 sir. 35. So 35 7s is 245. R square. R is equal to ಏನಾಗುತ್ತೆ ಈಗ root ಆಗುತ್ತೆ. R is equal to root 245 ಆಗುತ್ತೆ. Square root of 245. ಇದನ್ನೇನಾದ್ರೂ ಮಾಡ್ಬೋದಾ? ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ. ಈಗ ಮತ್ತೆ ಈಗ ಇದಕ್ಕೆ ಬರೋಣ. ಈಗ R is equal to ಗೊತ್ತಿದೆ. ನಿಮಗೆ ಎಲ್ ಬೇಕಲ್ವಾ? ಮಾಮೂಲಿ. ಸೊ 22/7 22/7 into root 245. So root ಹಾಕೊಂಡ್ರೆ ಮತ್ತೆ 814. ಕೆಲಸ ಮಾಡಿ, ಇದಕ್ಕೆ ಏನೋ ರೂಟ್ ಬರುತ್ತೆ, ಸಿಂಪ್ಲಿಫೈ ಆಗುತ್ತೆ. 55 ಎಷ್ಟಾಗುತ್ತೆ? ಅಲ್ಲ 50 ಎಷ್ಟಪ್ಪ? ಅಲ್ಲ ಅದೇ ಇನ್ನು ಇದೈದು 25 ಅಂದ್ರೆ 55 255 ಅಂದ್ರೆ ಇದು 49 Sir 49 into 5 sir. 49 into 5 ಬರುತ್ತೆ. So 7 root 5 sir. 7 root 5 ಬರುತ್ತೆ. Yes. 7 root 5 ಅಂತ. So 22/7 7 ಕ್ಯಾನ್ಸಲ್ ಮಾಡಬಹುದು. 7 root 5 L is equal to 814. 7 ಕ್ಯಾನ್ಸಲ್ ಆಯ್ತು. So L is equal to Sir ಇದು 11 2s are 11 ಅದು ಕ್ಯಾನ್ಸಲ್ ಆಗುತ್ತೆ ಸರ್. ಕ್ಯಾನ್ಸಲ್ ಆಗುತ್ತಾ? ಹ್ಞೂ ಸರ್ 11 2s are sir. 11 7s are 77 4 11 4s are 4. So ಮತ್ತೆ 2 1s are 2 3s are 7s are. L is equal to 37 by root 5. ಸೊ ಈಗೆಲ್ಲ ಹಾಕ್ಬಿಡಿ ಅಷ್ಟೇ. ಈಗ ಇನ್ನೂ ಇದೆಯಲ್ಲಪ್ಪ, ಇನ್ನ ಇದೆಯಲ್ಲ ಕತೆ. ಏನ್ ಮಾಡ್ಬೇಕು? L square is equal to what? R square plus H square. So H square is equal to L square. ಅಂದ್ರೆ ಫಾಸ್ಟ್ ಇರ್ಬೇಕು, ಸಿಂಪಲ್, ಏನ್ ಮಾಡಕ್ಕಾಗಲ್ಲ. ಸೊ L square ಎಷ್ಟಾಗುತ್ತೆ? ಸ್ಕ್ವೇರ್ 37 ಸ್ಕ್ವೇರ್ ಎಷ್ಟಾಗುತ್ತೆ ನೋಡಿ. 37 ಸ್ಕ್ವೇರ್. Sir 1369 divided by 5 sir. 1369 divided by 5 minus R square. R R is 7 square 49 into 5 ಎಷ್ಟಾಗುತ್ತೆ? 240. R square ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಗೊತ್ತಲ್ಲ. So again simplify this. 245. LCM ಎಲ್ಲ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಡಿವೈಡ್ ಬೈ 1 LCM 1369 ಡಿವೈಡ್ 5 ಇಂಟು ಎಷ್ಟು ಬರುತ್ತೆ ನಿಮಗೆ? 1369 ಮೈನಸ್ 2 ಇಂಟು 245 ಮಾಡಿದ್ರೆ ಇಲ್ಲ 1220 sir. 5 ಬರುತ್ತೆ. 5 sir 1225 sir. So finally H will be H square will be ಇದು ಮಾಡಿದ್ರೆ ನಿಮಗೆ 145 ಬರುತ್ತೆ. divided by 5 ಬರುತ್ತೆ. So H will be 12 by
ಸೊ 3 1s 3 4s ಆಗುತ್ತೆ. ಸೊ ಮತ್ತೆ ಸೊ 3080 divided by √5 ಸರ್. ಇವ್ನು ಏನ್ ಮಾಡಿದ ಅಂದ್ರೆ 3080 divided by √5 ಮಾತ್ರ ನ್ಯೂಮರೇಟರ್ √5 ಇದೆ. ಸೊ ಇದರ ಅರ್ಥ ಏನು ಸರ್? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ √5 ಮಾಡಿದ್ದಾರೆ ಸರ್. ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ √5 ಸರ್. ಓಕೆ ಮಾಡಿದಾನ. ಮಲ್ಟಿಪ್ಲೈ ಡಿವೈಡ್ ಬೈ √5 ಮಾಡ್ಕೊಂಡು, ಇಲ್ಲ ಅಂದ್ರೆ ಅವನು ಏನ್ ಮಾಡಿದ್ದಾನೆ ಅಂದ್ರೆ ಆರ್ ನ ಸಪರೇಟ್ ಆಗಿ ಇಲ್ಲೇ ಇದನ್ನ ಹಾಕೊಂಡ್ಬಿಟ್ಟಿದ್ದಾನೆ. 7 ಮಾಡೋದು ಕ್ಯಾನ್ಸಲ್ ಆಗುತ್ತಲ್ವಾ? ಹೌದು, ನೀವು ಹೇಳ್ತಾ ಮಲ್ಟಿಪ್ಲೈ ಡಿವೈಡ್ √5 ಮಾಡಿದ್ದಾನೆ. ಸೊ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಅವಾಗ? ಎಷ್ಟು ಬಂತು? 770 ಡಿವೈಡ್ ಬೈ 3080 ಸರ್. √5 ಸೈಡಿಗೆ ಇಟ್ಕೊಂಡ್ಬಿಡೋಣ. ಅದು √5 ಇದೆ ಅಂತ ಅಂದ್ಬಿಟ್ಟು 5 ಇಂದ ಡಿವೈಡ್ ಮಾಡ್ಕೊಂಡ್ಬಿಡಿ. 5 1s 5s 5 4s ಬರುತ್ತೆ. ಹೌದಾ? ಅರ್ಥ ಆಗ್ತಿದ್ಯಾ? ಇದು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಿಮಗೆ √5 ಡಿವೈಡ್ ಬೈ √5 ಅಂತ. ಅದು ಕೆಳಗಡೆ 5 ಆಗುತ್ತೆ. 154 ಆಗುತ್ತಲ್ವಾ ಇದು? ಸೊ ಇಟ್ ಇಸ್ ಈಕ್ವಲ್ ಟು 154 ಎಷ್ಟಾಗುತ್ತೆ? 400. ಸರ್ 3080 ಬರ್ದಿಲ್ಲ ಸರ್. ಅದೆಲ್ಲ 3080 ಬರುತ್ತೆ ಸರ್. 3080 ಡಿವೈಡೆಡ್ ಬೈ √5 ಬರುತ್ತೆ ಸರ್. ಅದೇನ್ ಬೇಡ ಅಂತ ಹೇಳಿದ್ದು. ಈಗ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ನಿಮ್ಗೆ ರಿಸ್ಕ್ ಅಲ್ಲ. ಇದನ್ನ ಮಲ್ಟಿಪ್ಲೈ ಮಾಡಿ ಸಿಂಪಲ್ ಆಗೋಯ್ತಲ್ಲ. ಅದು ಕರೆಕ್ಟೇ, ಇದು ಕರೆಕ್ಟ್. 5 ಇಂದ ಡಿವೈಡ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಯಾಕಂದ್ರೆ ನಿಮ್ಮ ಅಪ್ಲಿಕೇಶನ್ ಮೊದಲೇ ತುಂಬಾ ದೊಡ್ಡದಾಯ್ತು. ಆಪ್ಷನ್ 4 ಸರ್. ಆಪ್ಷನ್ 4 ಬರುತ್ತೆ. 616 into √5 ಸರ್. Equal to 1/3 into 20. 22 ಬೇಡ, 770 into 5 is 12 divided by 5. Okay, multiply and divide by 5 ಮಾಡಿದ್ದಾನೆ. ಅವಾಗ ಇದೇನಾಗುತ್ತೆ? ಏನಾಗುತ್ತೋ 5 ಆಗುತ್ತೆ. 5 ಇಂದ ಡಿವೈಡ್ ಮಾಡ್ಕೊಂತಿದ್ದೀವಿ. 5 1s 5 into 27 into 5 4s ಆಗುತ್ತೆ. ಸೊ 1s 120 ಅಂದ್ರೆ ನಿಮಗೆ 6 ಆಪ್ಷನ್ 4 ಮಾಡಿ ತಕ್ಕಂತ ಹೇಳೋಣ. Volume of 2 cones are in the ratio 2 cones ಅಂದ್ರೆ V1 by V2 1:1. The diameters are also in the ratio 1/4. Diameters to ratio ಕೊಟ್ಟಿದ್ದಾರೆ. ಏನು D1 by D2 ಕೊಟ್ಟಿದ್ದಾರೆ. D1 by D2 ಎಷ್ಟು 4/5 ಅಂತ ಕೊಟ್ಟಿದ್ದಾರೆ. ನಮ್ಗೆ ಅದನ್ನ ಏನ್ ಬರ್ಕೋಬೇಕು? ರೇಷಿಯೋ ನಮ್ಗೆ ಆರ್ ಅಲ್ಲಿ ಬರ್ಕೋಬೇಕು. ಅಂದ್ರೆ 2R1 divided by 2R2
ಹೌದಲ್ವಾ? ಹಾ ಆದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ R1/R2 is equal to 2/2.5 ಸೇಮ್ ಬರುತ್ತೆ. ಸೇಮ್ ಬರುತ್ತೆ. ನೆಕ್ಸ್ಟ್ ಸೇಮ್ ಆಗುತ್ತೆ, ಏನ್ ಪ್ರಾಬ್ಲಮ್ ಆಗಲ್ಲ. ಅದು ನಮ್ಗೆ ಇವಾಗ ಏನಾಗ್ತಿತ್ತು 1/3/R1 ಸ್ಕ್ವೇರ್ H1 divided by 1/3/R2 ಸ್ಕ್ವೇರ್ H2 is equal to 1/4. ಇದು ಕ್ಯಾನ್ಸಲ್ ಆಯ್ತು. Sir, 5:16, sir. H1/H2 is equal to cross multiply ಮಾಡಿ 1/4 R2 ಸ್ಕ್ವೇರ್ divided by R1 ಸ್ಕ್ವೇರ್ ಆಗುತ್ತೆ. ಉಲ್ಟಾ ಮಾಡಿದ್ದೀನಿ ಅಷ್ಟೇ. R2 ಸ್ಕ್ವೇರ್ ಬೈ R1 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ಹಿಂಗೆ ಹಾಕ್ಬೇಕು, ಇಲ್ಲೇ ಇದೆಲ್ಲ ಸ್ಕ್ವೇರ್ ಹಾಕ್ಬಿಟ್ಟು ಅವರ ಸಂಗೀತನ 25/16. So it's equal to 1/20 is equal to 25/60. ಏನೋ ಬೇರೆ ಬಂತ ತಪ್ಪ ಆಯ್ತಾ? ಎಸ್ ಸರ್, ರಾಂಗ್ ಮಾಡಿದ್ದೆ ಸರ್. ಅದು ನಾನು R1/R2 ಹೋಲ್ ಸ್ಕ್ವೇರ್ ಅಂತ ತಗೊಂಡಿದ್ದೆ ಸರ್. ಅದು R1/R2 ಅಂದ್ರೆ 4/5 ಹೋಲ್ ಸ್ಕ್ವೇರ್ ಮಾಡೋಕಿತ್ತು ಸರ್. ನಾನು ಬರೀ 4/5 ಅಂತ ಅಷ್ಟೇ ಸಬ್ಸ್ಟಿಟ್ಯೂಷನ್ ಮಾಡಿದ್ದೆ. ನೋಡಿ, ನಾವ್ ಏನಾದ್ರು ತಪ್ಪು ಮಾಡಿದ್ರೆ ಆ ಆಪ್ಷನ್ ಕೊಟ್ಬಿಟ್ಟಿರ್ತಾರೆ, ಮಾಡ್ಬಿಡ್ತಾರೆ. ಸರ್ ಏನಾದ್ರು ಮಾಡಿ ಮಾಡಿ ಇಲ್ಲಿ ಇನ್ನೊಂದು ಏನಂದ್ರೆ ಕ್ವಶನ್ಸ್ ಔಟ್ ಟಫ್ ಇಲ್ಲ. ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತದೆ ಹೇಳಿ? ಇಲ್ಲಿ ಕ್ಯಾಲ್ಕುಲೇಷನ್ಸ್, ಸಿಂಪ್ಲಿಫಿಕೇಶನ್ಸ್ ಬೇಗ ಮಾಡಬೇಕು. ಪ್ರಾಪರ್ ಫ್ರಾಕ್ಷನ್ ಕನ್ವರ್ಷನ್ ಮಾಡಬೇಕು. ಹೌದು. The radius of the base and height of the are in the ratio. ಬಟ್ ಈಗ ಕೊಟ್ಟಿರೋದೇನಂದ್ರೆ ರೇಡಿಯಸ್ ಮತ್ತೆ ಹೈಟ್ ರೇಷಿಯೋ ಕೊಟ್ಟಿರೋದು. ರೇಡಿಯಸ್ ಡಿವೈಡ್ ಬೈ ಹೈಟ್ ವಿಚ್ ಇಸ್ ಈಕ್ವಲ್ ಟು ವಾಟ್? 5/12 ರೇಷಿಯೋ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಯೂಮ್ ಕೂಡ ವಾಲ್ಯೂಮ್ ಆಲ್ಸೋ ಇಲ್ಲ. ಅದನ್ನ ಪ್ರಾಪರ್ ಫ್ರಾಕ್ಷನ್ ನೋಡೋಣ. ಎಷ್ಟಾಗುತ್ತಪ್ಪ? 314 Sir, 2128 plus 2 divided by 7. 2200 divided by 7. 2200 divided by 7 ಬರುತ್ತೆ. ಈಗ ಏನ್ ಹೇಳಿದ್ರೆ ನಾನು ಸ್ಟ್ಯಾಂಡ್ ಹೈಟ್ ಎಲ್ ಕಂಡುಹಿಡಿಬೇಕು. ಸೊ ಎಲ್ ಹೆಂಗ್ ಕಂಡುಹಿಡಿತೀರಾ ಅಂತ ಅಂದ್ರೆ ಏನ್ ಮಾಡ್ತೀರಾ? ಅಂಡರ್ ರೂಟ್ ಆಫ್ S square plus R square. ಬಟ್ ನಿಮ್ಗೆ ಇದು ಗೊತ್ತಿಲ್ವಲ್ಲ, R ಗೊತ್ತಿಲ್ಲ, X ಗೊತ್ತಿಲ್ಲ ಅಂದ್ರೆ ಅದನ್ನ ಹಂಗೆ ತಗೊಂಡ್ಬಿಡಿ. ಪೈಥಾಗೋರನ್ ಟ್ರಿಪ್ಲೆಟ್ಸ್ ಯೂಸ್ ಮಾಡಿ L 13 ಆಗತ್ತೆ ಸರ್, ಬರತ್ತೆ ಡೈರೆಕ್ಟ್. ಹಂಗೂ ಮಾಡ್ಬೋದು ಮೇಡಮ್, ಕರೆಕ್ಟ್, ಹಂಗೂ ಮಾಡ್ಬೋದು. ಎಸ್ ಯು ಆರ್ ರೈಟ್. ಬೇಕಾದ್ರೆ ಪೈಥಾಗೋರನ್ ಟ್ರಿಪ್ಲೆಟ್ ಹಾಕ್ಬಿಟ್ರೆ ನಿಮ್ಗೆ L ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಹಂಗೆ ಬರುತ್ತಲ್ಲ, ಏನಂದ್ರೆ R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಹೌದು, 5 ಇದೆ, 12 ಇದೆ ಅಂದ್ರೆ 13 ಆಗುತ್ತೆ.
ಏನು ಕ್ಯಾಲ್ಕುಲೇಷನ್ ನೀವು ಫಾರ್ಮುಲಾ ಹೇಳಿದ್ರಲ್ವಾ ಅವಾಗ ವೆನ್ ಎನ್ ಈಸ್ ಆಡ್ ಅಂಡ್ ಎನ್ ಈಸ್ ಈವನ್ ಇದ್ದಾಗ ಟ್ರಿಪ್ಲೆಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಹೌದು ಹೌದು. ಸೊ ಅದು ಯೂಸ್ ಮಾಡಿದೆ. 13 ಅಂತ ಹೇಳ್ಬಿಟ್ಟು ಹೌದು. ಸರ್ ಥ್ರೂ ಕ್ಯಾಲ್ಕುಲೇಷನ್ ಮಾಡಕಂದ್ರೆ ಯಾವ ರೀತಿ ಮಾಡಕ್ ಸರ್ ಅದು? ಅದೇ ಕ್ಯಾಲ್ಕುಲೇಷನ್ ಮಾಡಿರೋದು ಅದು, ಏನಿಲ್ಲ ಅದೇ ಕ್ಯಾಲ್ಕುಲೇಷನ್. ಅಲ್ಲಿ ರೇಡಿಯಸ್ ಈಸ್ ಈಕ್ವಲ್ ಟು 5 ಅಲ್ವಾ? 5 is a odd number. When n is odd, the formula is first one n ಹಾಗೆ ಇರುತ್ತೆ, ಆಮೇಲೆ n square by 2 minus half, next n square by 2 plus half. ಅದ್ ಹಾಕಿದ್ರೆ ಟ್ರಿಪ್ಲೆಟ್ ಸಿಗತ್ತೆ. ಸೊ 5, 12, 13. 12 ಆಲ್ರೆಡಿ ಇದೆ, 13 is the remaining, that is only slant height. The ratio of the height ಅಂದ್ರೆ h divided by diameter is equal to what? Is equal to 3/2 ಅಂತ ಕೊಟ್ಟಿದ್ದಾರೆ. 3:2 ಅಂತ ಕೊಟ್ಟಿದ್ದಾರೆ. ಇದು ಅದೇ ತರ ಸೇಮ್. V is equal to 1078, ಬಟ್ ಇಲ್ಲಿ ಕೊಟ್ಟಿರೋದು height. Then its height is ಅಂತ ಕೊಟ್ಟಿದ್ದಾರೆ. ಹೆಂಗ್ ಮಾಡ್ತೀರಾ? ಸೊ ರೇಡಿಯಸ್ ಕನ್ವರ್ಟ್ ಮಾಡಿದ್ರೆ h ಡಿವೈಡ್ ಬೈ ಇದನ್ನ 2 times r ಅಂತ ಬರ್ಕೊಂಡು ಆ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? I mean I can cancel this 2 ಅಂತ, right? 2r is equal to 3/2, 2 to get cancels. So h is equal to what I can say? H is equal to 3r sir. H is equal to 3r. ಸೊ ಇದರಿಂದ ನಮ್ಗೆ ಬೇಕಾದ ಹೈಟ್. ಸೊ ಫೈಂಡ್ ಫಸ್ಟ್ ಆಫ್ ಆಲ್ r ಬೇಕಾಗಿರೋದು 1/3 πr square, 22/7 r square. ಇದು ಮತ್ತೆ ಸರ್ ಅದೇ ಸರ್ ಕರೆಕ್ಟ್ ಇದೆ ಸರ್. ಅದು h ಜಾಗದಲ್ಲಿ ಇಂಟು 3r ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ ಸರ್. 1/3 πr square h ಅಲ್ಲ ಸರ್, h is equals to 3r sir. ಸಿಂಪ್ಲಿಫೈ ಆಗುತ್ತಾ ಅಂತ 1078. ಇದು r ಕ್ಯೂಬ್ ಆಗುತ್ತೆ ಸರ್. r ಕ್ಯೂಬ್ ಇದು r ಕ್ಯೂಬ್. r ಕ್ಯೂಬ್ is equal to 11 ಡಿವೈಡ್ ಆಗುತ್ತೆ ನೋಡಿ. 11 10s ಆಗಲ್ಲ, 9s ಡಿವೈಡ್ ಆಗುತ್ತೆ ಸರ್. 11 ಇಂದ 11 9s 98 ಸರ್. 98. ಸೊ ಈಗ 98 ಅಂದ್ರೆ 2 ಮತ್ತೆ ಹೋಯ್ತು, ಇನ್ನ 49. ಸೊ ಇಲ್ಲಿ ಏನು ಇದೆ? 59 7 ಇದೆ. 7 into 49. 7 into 49. So r is equal to 7. 7 into 7 into 7 into 7 and 7 cube ಆಗುತ್ತೆ. ಅಂದ್ರೆ r cube is equal to 7 cube. R is equal to 7 cube. Hey, no. So no, r is not 7. I mean r is 7, but ಅಲ್ಲಿ ಕೇಳಿರೋದೇನು? 5 is equal to 3 into 7. 21. So 21 is correct. ಇದು ಮಾಡ್ತೀರಾ? ಸೇಮ್ ರೇಷಿಯೋ ತಗೊಂಡೆಲ್ಲ ತುಂಬಾ ಪ್ರಾಬ್ಲಮ್ ಮಾಡಿದ್ದೀರಾ? The base of the right circular cone has the same radius A. Same radius A as that of the sphere.
ಸ್ಪಿಯರ್ ಸ್ಪಿಯರ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಸ್ಪಿಯರ್ ಆದ್ಮೇಲೆ ಈ ಪ್ರಾಬ್ಲಮ್ಸ್ ತಗೊಂತೀವಿ, ಕಾಂಬಿನೇಷನ್ ತಗೊಳ್ಳೋಣ. ಸ್ಪಿಯರ್ ಬಗ್ಗೆ ನಾವು ಮಾತಾಡಿದ್ದೇ ಇರೋದ್ರಿಂದ 4/3 pi r cube ಇದೆ ಇದು ನೋಡಿ. The circumference of the base ಕೊಡ್ತಾರೆ. circumference formula 2 pi r is equal to 16 centimeter. Height of the solid is given. It's 33 centimeter. What is the volume? Volume V is equal to 1/3 pi r square h, which is equal to 1/3 into by 3 ಇದನ್ನ pi r is equal to 8 ಆಗುತ್ತಾ? pi r is equal to 8 ಆಗುತ್ತಲ್ವಾ? pi r into h ಓ h ಇಲ್ಲೇ ಇದೆಯಲ್ಲ, right over ಅಲ್ವಾ? ಮಾಡಿ ಮಾಡುದಾ? ಇದು ನಿಮ್ಗೆ ಬರ್ತಾವ pi r into r h ಅಂತ ಬರ್ತದಲ್ವಾ? ವಾಲ್ಯೂಮ್ ಅಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು ಸರ್ ಆ ರೀತಿ ಮಾಡಿದ್ರೆ 224 ಬರ್ತಿದೆ ಸರ್. pi r ವ್ಯಾಲ್ಯೂ 8 ಅಂತ ಹಾಕ್ಬೋದಲ್ವಾ? ಹಾ ಸರ್ pi r ಜಾಗದಲ್ಲಿ 8 ಹಾಕಿದೆ ಸರ್. 1/3 ನ into 8 into r ಕಂಡಿಡ್ಕೊ. r is equal to what? 8/pi. 8/pi ಅಂತ ಹಾಕಿದ್ದೀನಿ ಸರ್. ಹಾ 8/pi pi into 33. 33. So it is equal to 3 ones are 3 11s. 3 11s. So 10 plus 44 into 8 into 22 by ಸರ್ ಇದು 8 ಬರಲ್ಲ ಸರ್. 64 into 11 ಸರ್. ಹ್ಮ್ 22/7 ಅಂದ್ರೆ ಇದೇನಾಗುತ್ತೆ 7/24 ಆಗುತ್ತೆ. ಸೊ ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡಿದ್ರ? ಸರ್ ಇದು 11 ಸರ್ ಇದು. ಓ 11 ಬೇರೆ ಇದೆಯಲ್ಲ ಈ ಕಡೆ 11 ಅಲ್ವಾ? ಸೊ 11 ಅಲ್ಲ ಅಂದ್ರೆ ಸರ್. 11 ಸರ್ ಇಲ್ಲಿ 8 ಬದಲು 11 ಬರೀಬೇಕಿತ್ತು ಅಷ್ಟೇ ಸರ್. ಓಹೋ ಇಲ್ಲಿ 8 ಇಲ್ಲ ಆಗ್ತಿದಲ್ವಾ? ಇದು 8 ಇದು 8 ಇಲ್ಲ ಈ ಕರೆಕ್ಟ್ ಆಗಿಲ್ಲ. 2 1s are 2 234. 224 ಸರ್. height is 33. Okay.
ಎಲ್ಲಿ ತಪ್ಪಾಯ್ತು ನಾವು ಕನ್ನಡಿ ಹೇಳ್ತೀರಾ? ಎಲ್ಲಿ ತಪ್ಪಾಗಿದೆ ಸರ್ಕಂಫರೆನ್ಸ್ ಬೇಸ್? Correct ಇದೆ sir. ಓಕೆ ಬಿಡಿ ನೆಕ್ಸ್ಟ್ ಕ್ಲಾಸ್ ಇನ್ನ ಆನ್ಸರ್ ಬಿಟ್ಟಲ್ಲಿ ಏನ್ ಕೊಟ್ಟಿದ್ದಾನೆ ಅಂತ 462 ಅಂತ ಕೊಟ್ಟಿದ್ದಾನೆ. ಅದು ಡಬಲ್ ಸರ್, ಹತ್ರ ಡಬಲ್ ಇದೆ. ಎಲ್ಲರೂ ಚೆಕ್ ಮಾಡಿದ್ರಾ? ನೋಡಿ ಸರ್, ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ್ದು ಸ್ಪಿಯರ್ ಫ್ರಸ್ಟಮ್ ಮಾಡೋಣ, ಓಕೆನಾ? ಸಿಲಿಂಡರ್ ಮತ್ತೆ ಸ್ಪಿಯರ್ ಮಾಡೋಣ. ಥ್ಯಾಂಕ್ ಯು.